ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ನಿನ್ನೆ ಬಾಬಾ ಏನು ಹೇಳ್ತಿದ್ರು, ಯಾವ್ಯಾವ ಮಕ್ಕಳಲ್ಲಿ ಎಷ್ಟು ವೆರೈಟಿಯ ಖಾತೆ. ಸ್ವಪುರುಷಾರ್ಥದ ಖಾತೆ. ಎರಡನೇದು, ಕರ್ಮದ ಸಮಯದಲ್ಲಿ ಕರ್ಮ ಮಾಡುವಾಗ ಸಂತುಷ್ಟತೆಯ ಖಾತೆ. ಮೂರನೇದು, ದಿನ ಸೇವೆಯನ್ನು ಮಾಡುವುದರ ಮೂಲಕ ನಿಸ್ವಾರ್ಥ ಸೇವೆಯ ಪುಣ್ಯದ ಖಾತೆ. ಮಕ್ಕಳ ಅಕೌಂಟಲ್ಲಿ ಎಷ್ಟು ಜಮಾ ಇದೆ ಅಂತ ಬಾಬಾ ಏನ್ ಮಾಡ್ತಿದ್ರು ನೋಡ್ತಾ ಇದ್ರು. ಆದ್ಮೇಲೆ ಜಮಾ ಅಂತಂದ್ರೆ ಏನು? ಖಾತೆಯಲ್ಲಿ ಜಮಾ ಯಾವಾಗ ಆಗ್ತದೆ? ಬೇಗ ದಿನ ಸೇವೆ ಮಾಡ್ದ. ಬಾಬಾ 3 ಹೇಳಿದ್ರು. ಸ್ವಯಂ ಪುರುಷಾರ್ಥದ ಪ್ರಾರಬ್ಧ. ಎರಡನೇದು ಸಂತುಷ್ಟತೆ ಕರ್ಮಣ ಸಮಯದಲ್ಲಿ. ಮೂರನೇದು ಬೇಹದ್ದಿನ ಸೇವೆ. ಪ್ರಶ್ನೆ ಏನು ಅಂತಂದ್ರೆ, ಅಕೌಂಟ್ ಅಲ್ಲಿ ಜಮಾ ಯಾವಾಗ ಆಗ್ತದೆ? ಲೌಕಿಕ ರೂಪದಲ್ಲಾದ್ರೂ ಹೇಳಿ. ಸೇವೆ ಆದಾಗ. ಸೇವೆ ಆದ ನೋಡಿ ಆದ್ಮೇಲೆ ಪ್ರತಿದಿನ ನೀವು ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಖರ್ಚಂತೂ ಇದೆಯೋ ಇಲ್ವೋ? ಇದೆ. ಯಾವ ರೀತಿಯ ಖರ್ಚಿದೆ? ಲೌಕಿಕದಲ್ಲಿ ಹೇಳಿ ಫಸ್ಟ್, ಈಗ ಆಮೇಲೆ ಆಧ್ಯಾತ್ಮಿಕತೆಗೆ ಬರೋ. ಯಾವ ರೀತಿ ಖರ್ಚಿದೆ? ಊಟ, ಬಟ್ಟೆ. ಊಟ, ಬಟ್ಟೆ, ಬಿಲ್ಡಿಂಗ್ ಇದೆ ಅಲ್ವಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಲ ಇದೆ. ಏನಿದೆ? ಸಾಲ. ಸಾಲ ಅಂತಂದ್ರೇನು? ನಾವು ಬೇರೆ ತಗೊಂಡಿರ ಮೊದ್ಲೇನೆ ತಗೊಂಡ್ಬಿಟ್ಟಿದೀವಿ ದುಡ್ಡನ್ನ. ಅವ್ರ ಹತ್ರ ಹಣ ತಗೊಂಡಿದ್ದೀವಿ, ಹಣವನ್ನ ಖರ್ಚು ಮಾಡಿದ್ದೀವಿ, ರೀಪೇಮೆಂಟ್ ಮಾಡಿಲ್ಲ. ಮಾಡಿದ. ಬಗ್ಗೆ ಸಾಲದಲ್ಲಿ ಇದ್ದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ಸಾಲಗಾರರು ಸಾಲಗಾರರು ಬಂದು ನಮ್ಮ ಮನೆ ಹತ್ರ ಹತ್ರ ಬಂದು ಕೇಳ್ತಾರಲ್ಲ ಆಗ. ಬಂದ್ ಕೇಳ್ತಾ ಇರ್ತಾರೆ, ದುಡ್ಡು ಕೊಡಿ ದುಡ್ಡು ಕೊಡಿ. ಯಾರಾಗಿದೆ ನಿಮ್ಮ ಹತ್ರ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಬರ್ತಾರಾ? ಕೆನರಾ ಬ್ಯಾಂಕ್ನವ್ರು ಬರ್ತಾರಾ? ಯಾರು ಬರ್ತಾರೆ? ಯಾರು ಬರ್ತಾರೆ? ನಮ್ಮ ಮನೆಗೆ ಆ ಊರಿನ ಜನನೇ ಬರ್ತಾರೆ. ಊರಿನ ಜನ ಆಮೇಲೆ, ಮೊದಲು ಮನಸ್ಸು ಬರ್ತದೆ ಶಾಂತಿ ಕೊಡು ಅಂತ. ಅಷ್ಟು ಹತ್ರದಲ್ಲೇ ಇದೆಯಲ್ಲ ಅದು ಬರ್ತದೆ. ಕೇಳ್ತದೆ ಕೇಳಲ್ವ? ಶಾಂತಿ ಕೊಡು ಶಾಂತಿ ಕೊಡು ಶಾಂತಿ ಕೊಡು ಅಂತ ಕೇಳ್ತದೆ. ನಿಮ್ಮ ಮಾತನ್ನ ಏನ್ ಮಾಡೋದಿಲ್ಲ ಅದು? ಹೇಳೋದಿಲ್ಲ. ಕೇಳೋದೇ ಇಲ್ಲ. ಯಾಕೆ? ಅದು ಕೊಟ್ಟಿಲ್ಲವಲ್ಲ. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ? ನೆಕ್ಸ್ಟ್ ಯಾರು ಬರ್ತಾರೆ? ಶರೀರ, ಹೊಟ್ಟೆ ನೋವು, ಬೆನ್ನೋವು, ತಲೆನೋವು. ನೋಡಿ, ಒಂದು ದಿನ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ರೆ ಕೊಟ್ಟಿಲ್ಲ ಅಂತಂದ್ರೆ ಮರುದಿನ ನಿಮ್ಗದು ತೊಂದರೆ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಆಹಾರ ಕೊಡೋದೊಂದು 2 ಗಂಟೆ ಲೇಟ್ ಆದ್ರೆ ಅದು ನಿಮ್ಗೆ ತೊಂದರೆ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ನೀವು ಹೇಳ್ದಂಗೆ ಕೇಳೋದಿಲ್ಲ ತಾನೆ? ಸರಿ, ಅವಾಗ ಶರೀರದ ಜೊತೆ ನಂದೇನಿದೆ? ಸಾಲ ಇದೆ. ಲೆಕ್ಕಾಚಾರ. ನೆಕ್ಸ್ಟ್ ಪತಿ, ಮಕ್ಕಳು, ಅಣ್ಣ, ತಮ್ಮ, ಚಿಕ್ಕಪ್ಪ, ಆಂಟಿ, ಅಂಕಲ್ ಅಲ್ವಾ? ಆಮೇಲೆ ಸೆಂಟರಿಗೆ ಹೋದಾಗ ಸೇವಾ ಕೇಂದ್ರದಲ್ಲಿರುವಂಥವ್ರು, ಅಲೌಕಿಕ ಪರಿವಾರದವರು, ಅವರ ಜೊತೆ ನನ್ನದು ಮನಸ್ತಾಪ ಇದೆ, ಜಗಳಗಳು ಇದ್ದಾವೆ, ಭಿನ್ನಾಭಿಪ್ರಾಯ ಇದೆ, ನಮ್ದು ಅವ್ರದ್ದು ಸಂಸ್ಕಾರ ಮಿಲನ ಆಗ್ತಾ ಇಲ್ಲ ಅಂತ ಏನರ್ಥ? ಸಾಲ ಇದೆ. ಸಾಲ ಇದೆ, ನೀವು ಅದನ್ನೇನ್ ಮಾಡಿಲ್ಲ? ಕ್ಲಿಯರ್ ಮಾಡಿಲ್ಲ. ಸರಿ, ಸಾಲ ತೀರಿಸ್ದಿದ್ರು ಅವ್ರು ಎದೆಗಡೆ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಏನ್ ಮಾಡ್ಬೇಕು? ನಾವು ಕ್ಲಿಯರ್ ಮಾಡ್ಬೇಕು. ಇಂಟ್ರೆಸ್ಟ್ ಆದ್ರೂ ತುಂಬಬೇಕು. ಏನ್ ತುಂಬಬೇಕು? ಇಂಟ್ರೆಸ್ಟ್ ತುಂಬ. ದಿನಕ್ಕೆ ಇಷ್ಟು EMI ಅಂತ ಇರ್ತದ ತಾನೆ? ಇಂಟ್ರೆಸ್ಟ್ ತುಂಬಿದ್ರು ಎದಗಡೆ ಏನ್ ಮಾಡ್ತಾನೆ? ಸುಮ್ಮನೆ ಕೂತ್ಕೊಳ್ತಾ ಅಂತಾನೆ. ಸುಮ್ಮನೆ ಮೂಲ ಹಣವನ್ನು ತುಂಬಿಲ್ಲ, ನೀವು ಇಂಟ್ರೆಸ್ಟು ತುಂಬ್ತಾ ಇಲ್ಲ, ಅದನ್ನು ಗಲಾಟೆ ಮಾಡ್ತಾನೋ ಮಾಡಲ್ವೋ? ಮಾಡ್ತಾನೆ. ಅದನ್ನು ಪೇಮೆಂಟ್ ಮಾಡಬೇಕು ಅಂದ್ರೆ ಹಣ ಸಂಪಾದನೆ ಆಗ್ಬೇಕೋ ಬೇಡವೋ? ಆಗ್ಬೇಕು. ಎಷ್ಟು ವರ್ಷದಿಂದ ಸಾಲ ಮಾಡಿದ್ದೀರಿ?
2,500,000. 2,500 ವರ್ಷದಿಂದ. ಯಾರ್ಯಾರ ಹತ್ರ ಸಾಲ ಮಾಡಿದಿರಿ? ಪಂಚತತ್ವಗಳಿಂದ. ಎಲ್ಲಾ ಆತ್ಮಗಳ ಹತ್ರ ಮಾಡಿದಿರಿ. ಯಾರ್ಯಾರು ಕೊಡ್ತಾರೋ ಅವ್ರ ಹತ್ರ ಎಲ್ಲ ಮಾಡ್ಬಿಟ್ಟಿದಿ. ಹಾ, ಪಂಚತತ್ವಗಳಿಂದ ಹಿಡಿದು ಎಲ್ಲಾ ಆತ್ಮಗಳ ಹತ್ರ ಮಾಡ್ಕೊಂಡ್ಬಿಟ್ಟಿದಿ. ಈಗ ಅವ್ರೆಲ್ಲರೂ ಬಂದ್ಬಿಟ್ಟು ಏನ್ ಮಾಡಿದಾರೆ ನಿಮ್ಮ ಹತ್ರ ಇವಾಗ? ಕೇಳ್ತಾ ಯಾಕೆ? ತಗೊಂಡಿದ್ದು ಖರ್ಚು ಮಾಡ್ಕೊಂಡು. ಯಾಕಂದ್ರೆ ನೀವು ಸಂಪಾದನೆ ಶುರು ಮಾಡಿದಿರಲ್ಲ. ಅದಕ್ಕಾಗಿ ಎಷ್ಟೋ ಜನ ಹೇಳ್ತಾರೆ, ಅಣ್ಣವ್ರೆ ಬಾಬನ್ ಮಗು ಆಗೋ ಮೊದಲು ಇಷ್ಟೆಲ್ಲ ಸಮಸ್ಯೆ ಇರ್ಲಿಲ್ಲ, ಮಗು ಆದ್ಮೇಲೆ ಸಮಸ್ಯೆಗಳು ಜಾಸ್ತಿ ಸ್ಟಾರ್ಟ್ ಆಗ್ತಿದಾವೆ. ಯಾಕೆ ಹೇಳಿ? ನೀವು ಸಂಪಾದನೆ ಶುರು ಮಾಡಿದ್ರಲ್ಲ, ಇವಾಗ ನಿಮ್ಮ ಹತ್ರ ಹಣ ಇದೆ ಅಂತ ಗೊತ್ತಾಯ್ತು. ಅವಾಗ ಎಲ್ಲರೂ ಕೂಡ ಒಂದೇ ಸಲ ಏನ್ ಮಾಡ್ತಿದ್ದಾರೆ? ನಮ್ದು ಮೊದಲು ಕೊಡಿ, ನಮ್ದು ಮೊದಲು ಕೊಡಿ ಅಂತ ಬಿಟ್ಟು ಏನ್ ಮಾಡ್ತಿದ್ದಾರೆ? ಅವ್ರು ಕೇಳ್ತಾ ಕೇಳ್ತಾ ಇದ್ದಾರೆ. ಇದ್ದಾರೆ ಅಲ್ವಾ? ಓಕೆ. ಆವಾಗ ಅವ್ರಿಗೆಲ್ಲರಿಗೂ ಕೂಡ ಅಟ್ಲೀಸ್ಟ್ ಇಂಟ್ರೆಸ್ಟ್ ಅನ್ನ ಕೊಟ್ಬಿಟ್ಟು ಅವ್ರನ್ನ ಸುಮ್ಮನೆ ಕೊಳಿಸ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಸಂಪಾದನೆ ಮಾಡಬೇಕು. ಹಾಗಿದ್ರೆ ನಿಮ್ದು ಇಂಟ್ರೆಸ್ಟ್ ಪ್ರತಿದಿನ ಅದು 100 ಲೆಕ್ಕದಲ್ಲಿದೆಯೋ, 10 ಲೆಕ್ಕದಲ್ಲಿದೆಯೋ, 1000 ಲೆಕ್ಕದಲ್ಲಿದೆಯೋ, ಲಕ್ಷದ ಲೆಕ್ಕದಲ್ಲಿದೆಯೋ? ಹೆಂಗಿದೆ ಇಂಟ್ರೆಸ್ಟ್? ಯಾವ ರೀತಿಯಲ್ಲಿ ಪೇಮೆಂಟ್ ನೋಡಿ? ಲಕ್ಷ 1 ತಿಂಗಳಿಗೆ, 1 ದಿನಕ್ಕೆ, 1 ಸೆಕೆಂಡ್ಗೆ ಲಕ್ಷದಷ್ಟಿದೆಯೋ, 1000 ಇದೆಯೋ? 1,000 ಇದೆ. 1000 ಅಲ್ಲ, ಪದಂ ಇದೆ. ಎಷ್ಟಿದೆ? ಪದಂ. ಆವಾಗ ಅಷ್ಟನ್ನ ನಾವು ಪೇಮೆಂಟ್ ಮಾಡಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಾಗ್ತದೆ? ಅಷ್ಟೇ ಸಂಪಾದನೆ ಮಾಡಬೇಕಾಗ್ತದೆ. ಆದ್ಮೇಲೆ ಈಗ ಹೇಳಿ, ಜಮಾ ಅಂತಂದ್ರೆ ಏನು? ಜಮಾ ಅಂತಂದ್ರೆ ಏನು? ಸಂಪಾದನೆ 5,000 ವರ್ಷದಲ್ಲಿ ನಾನು ಯಾರ್ಯಾರ ಹತ್ರ ಸಾಲ ಮಾಡಿದ್ದೀನೋ ಆ ಎಲ್ಲ ಸಾಲದ ಇಂಟ್ರೆಸ್ಟ್ ಅನ್ನ ತೀರಿಸಿದ ಮೇಲೆ ನನ್ನ ಹತ್ರ ಹಣ ಉಳಿತಾಯ ಆದರೆ ಮಾತ್ರ ಆವಾಗ ನನ್ನ ಅಕೌಂಟಲ್ಲಿ ನಾನೇನ್ ಮಾಡಬಹುದು? ಜಮಾ ಜಮಾ ಮಾಡ್ಬೇಕು. ಹಳೆ ಸಾಲ ತೀರ್ಬೇಕು. ಇವತ್ತಿನ ಖರ್ಚಿಗೆ ಏನು ಬೇಕೋ ಅದನ್ನು ಕೂಡ ಪೇಮೆಂಟ್ ಆಗಿರ್ಬೇಕು. ಮತ್ತೆ ಹೊಸದಾಗ ಒಂದು ಸಾಲ ಆಗ್ಬಾರ್ದು. ಇವತ್ತಿಂದು ಕೂಡ ಖರ್ಚಿದೆಯಲ್ಲ, ಪ್ರತಿ ಸೆಕೆಂಡು ಕೂಡ ಖರ್ಚಿದೆಯಲ್ಲ ನಮಗೆ. ಹಳೇದು ಸಾಲ ಮೂಲ ಇಲ್ದಿದ್ರು ಅಟ್ಲೀಸ್ಟ್ ಇಂಟ್ರೆಸ್ಟ್ ಆದ್ರೂ ಕೂಡ ಏನಾಗಿರ್ಬೇಕು? ಕ್ಲಿಯರ್ ಆಗಿ. ಆಮೇಲೆ ಇವತ್ತಿಂದು ಕೂಡ ನೀವೇನ್ ಮಾಡ್ಬೇಕು? ಕ್ಲಿಯರ್ ಮಾಡಿ. ನಿಮ್ಮಲ್ಲಿ ಏನಾಗಬೇಕಾಗ್ತದೆ? ಹಣ ಉಳಿತಾಯ ಆದ್ರೆ ಅದನ್ನ ನೀವೇನ್ ಮಾಡ್ಬೇಕಾಗ್ತದೆ? ಜಮಾ. ಓಕೆ. ಮೂಲ ಮೊತ್ತ ಇನ್ನು ನಮ್ದು ಕ್ಲಿಯರ್ ಆಗಿಲ್ಲ ಬಿಡಿ. ಅಷ್ಟು ನಾವು ಸಾಧನೆ ಅಂತೂ ತಪಸ್ಸನ್ನಂತೂ ಸ್ಟ್ರಾಂಗ್ ಅಂತೂ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಏನಾಗಬೇಕು? ಇಂಟ್ರೆಸ್ಟ್ ಆದ್ರೂ ಪೇಮೆಂಟ್ ಮಾಡಬೇಕು. ಓಕೆ. ಮಾಡಿದೀವೋ ಇಲ್ವೋ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗತ್ತೆ? ನಮ್ಮ ಮನಸ್ಸು ಶಾಂತವಾಗಿದ್ದಾಗ. ಆ ದಿನ ಪೂರ್ತಿ ಮಾನಸಿಕವಾಗಿ, ಶಾರೀರಿಕವಾಗಿ, ಲೌಕಿಕ ಸಂಬಂಧದಲ್ಲಿ, ಅಲೌಕಿಕ ಸಂಬಂಧದಲ್ಲಿ, ಫೋನಲ್ಲಿ, ವಾಟ್ಸಪ್ಪಲ್ಲಿ, ಮೆಸೇಜಲ್ಲಿ, ಸ್ಥೂಲವಾಗಿ, ಸೂಕ್ಷ್ಮವಾಗಿ ಎಲ್ಲೂ ನಿಮಗೆ ದುಃಖಗಳು, ಕಷ್ಟಗಳು, ವಿಘ್ನಗಳು, ಪರಿಸ್ಥಿತಿಗಳು, ನೋವುಗಳು, ಬೇಜಾರು, ಟೆನ್ಷನ್ನು ಬಂದಿಲ್ಲ ಅಂದರೆ ಏನರ್ಥ? ಪೇಮೆಂಟ್ ಮಾಡಿದೀವಿ. ಅದು ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ವಿಕರ್ಮ ಜಾಸ್ತಿ ಆಗ್ತಾ ಇದೆ, ಪೇಮೆಂಟ್ ಆದ್ಮೇಲೆ ನಿಮ್ಮ ಹತ್ರ ಒಂದು ಪ್ರಶ್ನೆ. ನೀವು ನಿಮ್ಮ ಲೌಕಿಕ ಮನೆಯಲ್ಲಿ ಇರ್ತೀರಾ, ಕರೆಕ್ಟಾಗಿ ಅಮೃತ ವೇಳೆಗೆ ಹೇಳ್ತೀರಾ, ಮುರಳಿ ಕ್ಲಾಸ್ ಕೇಳ್ತೀರಾ, ಸೇವಾ ಕೇಂದ್ರಕ್ಕೆ ಹೋಗ್ತೀರಾ, ಮಧ್ಯೆ ಮಧ್ಯೆ ಸಮಯ ಸಿಗ್ದಾಗ ತಪಸ್ಸು ಮಾಡ್ತೀರಾ. ಓಕೆ. ಅವಾಗ ನಿಮ್ಮ ಸ್ಥಿತಿ ಚೆನ್ನಾಗಿರ್ತದೋ ಇಲ್ವೋ? ಚೆನ್ನಾಗಿರ್ತದೆ. ಸರಿ. ಬಟ್ಟಿಗೆ ಹೋಗ್ತೀರಾ, ಸೇವಾ ಕೇಂದ್ರಕ್ಕಾದ್ರೂ ಹೋಗ್ಲಿ, ಝೋನಲ್ ಆಫೀಸಿಗೆ ಹೋಗಿ ಅಥವಾ ಮೌಂಟ್ ಅಬುಗೆ ಹೋಗಿ, ಅವಾಗ ಸ್ಥಿತಿ ಹೆಂಗಿರ್ತದೆ? ಇನ್ನೂ ಚೆನ್ನಾಗಿರ್ತದೆ. ಕಾರಣ ಸಂಪಾದನೆ ಜಾಸ್ತಿ ಆಗ್ತಾ ಇದೆ. ಸರಿ. 1 ವಾರ ತವರ ಮನೆಗೆ ಹೋಗ್ತೀರಿ, ಅಮೃತ ವೇಳೆಗೆ ಹೇಳಲಿಕ್ಕೆ ಆಗೋದಿಲ್ಲ, ಮುರಳಿ ಓದಿದ್ರು ಕೂಡ ತಪಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ, ಆಹಾರದ ನಿಯಮ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. 1 ವಾರ ಹೋಗ್ಬಿಟ್ಟು ಬಂದ ಮೇಲೆ ವಾಪಸ್ ಬಂದಾಗ ಹಿಂಗಿರ್ತದೆ ಮನಸ್ಸು? ಚಂಚಲವಾಗಿರ್ತದೆ. ಕಾರಣ ಸಾಲ ಮಾಡ್ಕೊಂಡು ಬಂದಿದ್ದೀರಾ, ಡೈಲಿ ಏನ್ ಪೇಮೆಂಟ್ ಮಾಡ್ಬೇಕು ಅದು ಮಾಡಿಲ್ಲ. ಇದೆಲ್ಲ ಪ್ರಾಕ್ಟಿಕಲ್ ಅನುಭವ ಇದೆಯೋ ಇಲ್ವೋ? ಇದೆ ತಾನೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಈ ಎಲ್ಲ ಖಾತೆಗಳಲ್ಲಿ ಜಮಾ ಇದ್ದಿದ್ದೆ ಆದ್ರೆ ಆ ಆತ್ಮ ಆ ಪೂರ್ತಿ ದಿನದಲ್ಲಿ ಹೇಗಿರ್ತಾರೆ?
ಸ್ವಯಂ ಸಂತುಷ್ಟ ಸಂತುಷ್ಟರಾಗಿದ್ಬಿಟ್ಟು ಬೇರೆಯವರನ್ನು ಸಂತುಷ್ಟ ಮಾಡ್ತಾರೆ. ಮಾಡ್ತಾ ಇರ್ತಾರೆ. ಅಂದಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾದ ಖಾತೆ ಇದೆಯೋ ಇಲ್ವೋ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡಿ. ಚೆಕ್ ಮಾಡಿ. ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ. ನಾನು ನಿಮ್ಗೆ ಈಶ್ವರಿ ಜ್ಞಾನವನ್ನ ಕೊಟ್ಟಿದ್ದೇನೆ, ಸಂಪಾದನೆ ಮಾಡುವಂತ ವಿಧಿವಿಧಾನ ತಿಳಿಸ್ಕೊಟ್ಟಿದ್ದೇನೆ, ಸೇವೆ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೇನೆ. ಇಷ್ಟೆಲ್ಲ ಮಾಡಿಬಿಟ್ಟು ನಿಮ್ಮ ಈಶ್ವರಿಯ ಬ್ಯಾಂಕಲ್ಲಿ ಹಣ ಜಮಾ ಇದ್ದರೆ ಮಾತ್ರ. ಯಾವ ಹಣ? ಸೂಕ್ಷ್ಮ ಆಧ್ಯಾತ್ಮಿಕ ಹಣ, ಆಧ್ಯಾತ್ಮಿಕ ಸೇವೆಯ ಮೂಲಕ ಮಾಡುವಂತ ಹಣ ಜಮಾ ಇದ್ದರೆ ಮಾತ್ರ ನೀವು ನನ್ನ ಹತ್ರ ಬಂದ್ಬಿಟ್ಟು ಬಾಬಾ ಅವ್ರಿಗೆ ಪೇಮೆಂಟ್ ಮಾಡು, ಇವ್ರಿಗೆ ಪೇಮೆಂಟ್ ಮಾಡು ಅಂದ್ರೆ ನಾನು ಮಾಡ್ತೇನೆ. ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಇಲ್ಲ ಅಂತಂದ್ರೆ ನಾನು ಯಾರ ಪೇಮೆಂಟ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅಂದ್ಮೇಲೆ ಬಾಬಾ ನಮ್ಗೆ ಫ್ರೀಯಾಗಿ ಹಣ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಕೊಡೋದಿಲ್ಲ. ನನ್ನ ಬ್ಯಾಂಕಲ್ಲಿ ಕೆಲಸ ಮಾಡೋ ಅಂತ ಹೇಳ್ತಾರೆ. ನಿನ್ನ ಅಕೌಂಟ್ಲಿ ಜಮಾ ಮಾಡ್ತೇನೆ, ತಕ್ಷಣದಲ್ಲೇ ಮಾಡ್ತೇನೆ. ನೀವು 30 ದಿನ ಏನು ವೇಟ್ ಮಾಡಬೇಕಾಗಿದ್ದಿಲ್ಲ. ನೀವು ಮಾಡಿದ ತಕ್ಷಣ ನಿನ್ನ ಅಕೌಂಟಲ್ಲಿ ಜಮಾ ಮಾಡಿಡ್ತೇನೆ. ಅದು ಆದ್ಮೇಲೆ ಇವ್ರಿಗೆ ಪೇಮೆಂಟ್ ಮಾಡೋದು ನಾನೇನ್ ಮಾಡ್ತೇನೆ? ಮಾಡ್ತೀನಿ. ಪೇಮೆಂಟ್ ಮಾಡ್ತೇನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಅಕೌಂಟಲ್ಲಿ ಇವಾಗ ಜಮಾ ಇದೆಯೋ ಅಥವಾ ಬ್ಯಾಂಕ್ನವರ ತಾನೇ ಸಾಲ ತಗೊಂಡಿದ್ದೀರೋ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡಿ. ಆದ್ಮೇಲೆ ಬ್ಯಾಂಕಲ್ಲಿ 1ನೇ ತಾರೀಕಿಗೆ ನಿಮ್ ಸಂಬಳ ಬರ್ತದೆ ಅಂತ ತಿಳ್ಕೊಳ್ಳಿ. ಎಷ್ಟು ಬರ್ತದೆ ಅವಾಗ? 1ನೇ ತಾರೀಕಿಗೆ. ಒಂದೇ ಓಕೆ, ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ಜಮಾ ಆಗ್ತದೆ. ಬ್ಯಾಂಕ್ನವ್ರು ಮಾಡೋ ಫಸ್ಟ್ ಕೆಲಸ ಏನು? ಅವ್ರು ಸಾಲ ಹಿಡ್ಕೊಂಡು ಅವ್ರದೇನು ಸಾಲ ಐತೆ ಅದ್ರ ಮೊದಲು ಟಕ್ ಅಂತ ಕಟ್ ಮಾಡ್ಬಿಡ್ತಾರೆ. ಹೌದು ತಾನೆ? ಆಮೇಲೆ ಉಳಿದಿದ್ದು ನೀವೇನ್ ಮಾಡ್ಬೋದು? ಉಪಯೋಗ ತಗೊಂಬಂದು ಮಾಡ್ಬೋದು. ಹಾಗೆ ನನ್ನ ಸಾಧನೆ, ನನ್ನ ತಪಸ್ಸು, ಪ್ರತಿದಿನದ ಸಂಪಾದನೆ, ನನ್ನ ಲೆಕ್ಕಾಚಾರ ಕ್ಲಿಯರ್ ಆಗುವಷ್ಟು ಲೆವೆಲಲ್ಲಿ ಇದೆಯಾ? ಓಕೆ, ಹಳೆ ಮೂಲವಾದಂತ ಸಾಲನೇ ತೀರ್ತಾ ಇದ್ರೆ ತುಂಬಾ ಒಳ್ಳೆಯದು. ಅದಾಗ್ಬೇಕು. ಯಾಕಂದ್ರೆ ಸಮಯ ಆ ರೀತಿ ಇದೆ. ಎಷ್ಟು ಆಗ್ತಾ ಹೋಗ್ತದೋ ಅಷ್ಟು ತಲೆಭಾರ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಇರ್ತದೆ. ಸಂಬಂಧ ಚೆನ್ನಾಗಿರ್ತದೆ ಆತ್ಮೀಯರೇ. ಬೇರೆ ಜೊತೆಗೆ ಒಳ್ಳೆ ಸಂಬಂಧ ಬರ್ತಾ ಇರ್ತದೆ. ಅವಾಗ ಜನ ನಿಮ್ಮ ಹತ್ರ ಏನ್ ಮಾಡ್ತಾರೆ? ಪ್ರೀತಿಯಿಂದ ಸ್ನೇಹದಿಂದ ಮಾತಾಡ್ತಾರೆ ಅಲ್ವಾ? ಅದಕ್ಕಾಗಿ ನಿಮ್ಮ ಖಾತೆಯನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. आप सभी भी अपने इन 3 खातों को ಚೆಕ್ करते ही हो. ನೀವು ಮಕ್ಕಳು ಈ 3 ಖಾತೆಯನ್ನು ಏನ್ ಮಾಡ್ತೀರಿ? ಚೆಕ್ ಮಾಡ್ತಿರ್ತಾನೆ. ಯಾವುದು 3 ಖಾತೆ? ಸ್ವಪುರುಷಾರ್ಥದಿಂದ ಪ್ರಾರಬ್ಧದ ಖಾತೆ, ಎರಡನೇದು ಸಂತುಷ್ಟವಾಗಿರುವಂಥದ್ದು, ಬೇರೆಯನ್ನು ಸಂತುಷ್ಟ ಮಾಡುವಂತ ಖಾತೆ, ಮೂರನೇದು ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದ ಮೂಲಕ ಬೇಹದ್ದಿನ ನಿಸ್ವಾರ್ಥ ಸೇವೆಯ ಮೂಲಕ ಪುಣ್ಯದ ಖಾತೆ. यह तीनों खाते जमा कितने हैं है वा नहीं है उसकी निशानी है सदा स्वप्रति, स्वयं प्रति, सर्व के प्रति संतुष्टता स्वरूप, सर्व प्रति शुभ भावना, शुभ कामना और सदा अपने को खुशनुमा, खुश नसीब स्थिति में अनुभव करना. ಅದ್ಮೇಲೆ ನೀವು ತುಂಬಾ ಸಾಲ ಮಾಡಿದಿರಿ, ಸಂಪಾದನೆ ಮಾಡ್ತಾ ಇಲ್ಲ. ಏನ್ ಮಾಡಿದಿರಿ? ಸಂಪಾದನೆ ಮಾಡ್ತಾ ಇಲ್ಲ. ತುಂಬಾ ಸಾಲ ಮಾಡಿದಿರಿ. ಯಾರ ಹತ್ರ? ಎಲ್ಲರ ಹತ್ರ ಹಾಲಿನವ್ರ ಹತ್ರ ಸಾಲ, ನ್ಯೂಸ್ ಪೇಪರ್ನವ್ರ ಹತ್ರ ಸಾಲ, ದಿನಸಿ ಅಂಗಡಿಯವ್ರ ಹತ್ರ ಸಾಲ, ತರಕಾರಿ ಅಂಗಡಿ ಸಾಲ. ಸರಿ, ಆಲ್ರೆಡಿ ಸಾಲ ಮಾಡಿದಿರಿ, ಸಂಪಾದನೆ ಇಲ್ವೇ ಇಲ್ಲ. ಓಕೆ, ಹಳೆ ಸಾಲ ಹಂಗಾದ್ರೂ ಇರ್ಲಿ, ಇವತ್ತಿಂದಾದ್ರೂ ಕೂಡ ನಾನೇನ್ ಮಾಡ್ಬೇಕು? ಸಂಪಾದನೆ ಮಾಡ್ಕೋಬೇಕು. ಹಣ ಕೊಟ್ಬಿಟ್ಟು ತಗೊಂಡು ಬರ್ಬೇಕಲ್ಲ, ಆಲ್ರೆಡಿ ಸಾಲ ಇದೆ. ಓಕೆ, ಅಟ್ಲೀಸ್ಟ್ ಈಗೇನ್ ತಗೊಳ್ತೀವಿ ಅದಕ್ಕಾದ್ರೂ ನಾವೇನ್ ಮಾಡ್ಬೇಕು? ಹಣ ಕೊಟ್ಬಿಟ್ಟು ತರಬೇಕಲ್ವಾ? ಇಲ್ಲ ಅಂತಂದ್ರೆ ಆಲ್ರೆಡಿ ಸಾಲ ಇದ್ದಾಗ ಮತ್ತೆ ಸಾಲ ಕೇಳಿದ್ರೆ ಅಂಗಡಿಯವನು ಕೊಡ್ತಾನೋ ಕೊಡಲ್ವೋ? ಕೊಡಲ್ಲ, ಬೈತಾರ ಜೊತೆಗೆ. ಅದನ್ನ ಯಾವುದು ಕೊಡದೇನೆ ನಿಮ್ಮ ಮನೆಯಲ್ಲಿ ನೀವಿದ್ರೆ, ನಿಮ್ಮಲ್ಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ತರಕಾರಿ ಇಲ್ಲ, ಏನೂ ಇಲ್ಲ, ಅವಾಗ ನೀವು ಊಟ ಮಾಡ್ಲಿಕ್ಕೆ ಆಗತ್ತೋ? ಆಗಲ್ವೋ? ಆಗಲ್ಲ. ಆಗಲ್ಲ. ಅದು ಯಾವುದೂ ಇಲ್ಲಿದ್ದಾಗ ನಿಮ್ಮ ಮನೆಗೆ ಯೋಗೇಶ್ ಅಣ್ಣ ಬಂದ್ರೆ ನೀವು ಅವ್ರಿಗೆ ಊಟ ತಿಂಡಿ ಮಾಡಿ ಬರ್ಲಿಕ್ಕೆ ಆಗತ್ತೋ? ಆಗಲ್ವೋ? ಆಗಲ್ಲ. ಅವ್ರು ನಿಮ್ಮ ಮನೆಗೆ ಹಸಿವೆಯಿಂದ ಬಂದಿರ್ತಾರೆ, ನೀವು ಊಟ ಕೊಡ್ತೀರಿ ಅಂತ. ಅವರಿಗೆ ನೀವು ಊಟ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ? ಶಾಪ ಕೊಡ್ತಾರೆ. ಶಾಪ ಕೊಡ್ತಾರಾ? ಸರಿ, ಓಕೆ. ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಒಂದು ವೇಳೆ ನಿಮ್ಮ ಹತ್ರ ಎಲ್ಲ ಊಟ ತಿಂಡಿ ಎಲ್ಲ ಇದೆ ಅಂತ ತಿಳ್ಕೊಳ್ಳಿ.
ಸರಿನಾ? ಅವಾಗ ಅವ್ರಿಗೆ ಬಂದವರಿಗೆ ಕಾಫಿ, ಟೀ, ಜ್ಯೂಸು, ದೋಸೆ ಎಲ್ಲ ಮಾಡಿಕೊಟ್ರು. ಯಾಕೆ? ಆಪಾಸದಿಂದ ಬಂದಿದ್ದಾರಪ್ಪ, ಬಾಯಾರಿಕೆಯಿಂದ ಬಂದಿದ್ದಾರೆ, ಅಣ್ಣರು ಬೇಕಾದ್ರೆ ಸ್ನಾನ ಗೀನ ಮಾಡಿ ಅಂತ ಬಿಟ್ಟು ಎಲ್ಲ ಮಾಡಿದಾಗ, ಅವರ ಬಗ್ಗೆ ಶುಭ ಭಾವನೆಯನ್ನ ಇಟ್ಟಾಗ ಅವರು ಸಂತುಷ್ಟ ಆಗ್ತಾರೋ ಆಗಲ್ವೋ? ಆಗ್ತಾರೆ. ಆಗ್ತಾರೆ. ಸರಿ. ಈಗ ಪ್ರಶ್ನೆ, ನಿಮ್ಮ ಎದುರುಗಡೆ ಯಾರಾದ್ರೂ ಬಂದಾಗ ಅವ್ರು ನಿಮ್ಮ ಹತ್ರ ಬರೀ ಶರೀರ ತಗೊಂಡು ಬರ್ತಾರೋ, ಆತ್ಮನೂ ಬರುತ್ತೋ? ಎರಡು. ಆತ್ಮ ಓಕೆ. ನಿಮ್ಮ ಹತ್ರ ಬಂದಾಗ ಅವರಿಗೆ ಶರೀರದ ಮಾತ್ರ ಕೊಡಬೇಕು, ಆತ್ಮಕ್ಕೂ ಕೊಡಬೇಕು? ಆತ್ಮ ಆತ್ಮ ಕೊಡ್ಬೇಕು. ನಿಮ್ಮ ಹತ್ರ ಯಾರೋ ಒಂದು ವ್ಯಕ್ತಿ ಬಂದಿದ್ದಾರೆ, ಗಲೀಜಾಗಿರೋ ಬಟ್ಟೆ ಹಾಕೊಂಡು ಬಂದಿದ್ದಾರೆ, ಹೊಟ್ಟೆನೂ ಕೂಡ ಹಸ್ದಿದೆ. ಓಕೆ, ಶರೀರಕ್ಕೂ ಬೇಕು, ಬಟ್ಟೆಗೂ ಬೇಕು. ಸರಿ, ಬಟ್ಟೆ ಮಾತ್ರ ಕೊಟ್ಟಿದ್ದೀರಿ ಅವರಿಗೆ, ಶರೀರಕ್ಕೆ ಊಟನೇ ಕೊಟ್ಟಿಲ್ಲ. ಆವಾಗ ಅವರಿಂದ ಆಶೀರ್ವಾದ ಸಿಗತ್ತೋ ಸಿಗಲ್ವೋ? ನೀವು ಸಂತುಷ್ಟರಾಗಿರ್ತೀರೋ ಇರಲ್ವೋ? ಇಲ್ಲ. ಅವಾಗ ಅವ್ರು ಸಂತುಷ್ಟರಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಎರಡಕ್ಕೂ ಊಟ ಶರೀರಕ್ಕೂ ಕೊಡ್ಬೇಕು, ಬಟ್ಟೆಗೂ ಕೊಡ್ಬೇಕು. ಹೌದಾ? ಓಕೆ. ಅದ್ರ ಜೊತೆಗೆ ಆತ್ಮನೂ ಇರುತ್ತಲ್ವಾ? ಹ್ಮ್ ಆತ್ಮನೂ ಕೂಡ ಸುಸ್ತಾಗ್ಬಿಟ್ಟು ಬಂದಿದೋ ಇಲ್ವೋ? ಬಂದಿದೆ. ಎಷ್ಟು ದಿನದಿಂದ? 2,500 ವರ್ಷ. 2,500 ವರ್ಷದಿಂದ. ಓಕೆ. ಆ ಆತ್ಮದ ಸುಸ್ತು ಸರಿಯಾಗುವಂತಹ ಗುಣಗಳು, ಶಕ್ತಿಗಳು, ಆಹಾರ ಯಾರ ಹತ್ರ ಇದೆ ಕೊಡುವಂಥದ್ದು? ನಮ್ಮ ಹತ್ರ. ನಿಮ್ಮತ್ತಿದೆ. ಹಾಗಿದ್ರೆ ಪ್ರತಿದಿನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ, ನಿಮ್ಮ ಮನೆಯಲ್ಲಿ ಬರುವಂತ ಆತ್ಮಗಳಿಗೆ ಆತ್ಮದ ಭೋಜನ ಕೊಡ್ತಾ ಇದ್ದೀರಾ? ಇಲ್ಲ. ಮೊದಲು ಪ್ರತಿದಿನ ಆತ್ಮದ ಭೋಜನ ಮಾಡಿ ನೀವು ತಿಂತಾ ಇದ್ದೀರಾ? ನಿಮ್ಮ ಹೊಟ್ಟೆ ತುಂಬಿದೀಯಾ? ಇಲ್ಲ, ನನ್ನ ತುಂಬಿಲ್ಲ. ನೀವು ಖುಷಿಯಾಗಿದ್ದೀರಾ? ಇಲ್ಲ. ಆನಂದವಾಗಿದ್ದೀರಾ? ನೆಮ್ಮದಿಯಿಂದ ಇದ್ದೀರಾ? ಸಂತೋಷದಿಂದ ಇದ್ದೀರಾ? ನಾವೇ ನೆಮ್ಮದಿಯಿಂದಿಲ್ಲ, ನಾವು ಮಾಡುವಂತ ರಾಜಯೋಗ ಅಂತಂದ್ರೆ ಅವಾಗ ನಾವು ಬೇರೆಯವ್ರಿಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಬೇರೆಯವ್ರಿಗೋಸ್ಕರ ಹೇಗೆ ಇಡ್ಲಿಕ್ಕೆ ಸಾಧ್ಯ? ನಾನೇ 3 ದಿನದಿಂದ ಉಪವಾಸ ಇದ್ದೇನೆ, ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲ. ಯಾಕೆ ನಾನು ಉಪವಾಸ ಇದ್ದೇನೆ? ಸಂಪಾದನೆ ಮಾಡ್ಕೊಳ್ಳೋದು. ಕೆಲ್ಸಕ್ಕೆ ಹೋಗಿಲ್ಲ, ಹೌದು. ಅದಕ್ಕಾಗಿ ಹಣ ಇಲ್ಲ. ಹೌದು. ಹಾಗೆ ಪ್ರತಿದಿನ ನಾವು ಸರಿಯಾಗಿ ನಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಆವಾಗ ಪರಮಾತ್ಮನ ಶಕ್ತಿ ವಿಶ್ವಕ್ಕೆಲ್ಲ ಹರಡ್ಬೇಕಲ್ವಾ? ಅವಾಗ ತಾನು ನಿಮ್ಗೆ ಹಣ ಬರ್ತದೆ. ಅಪನೇಕೋ ಆತ್ಮ ಸಮಜ್ ಮುಜ್ ಬಾಪ್ಕು ಯಾದ್ ಕರೋ. ನೀನ್ ಅವಾಗ ಆತ್ಮ ಅಷ್ಟೇ, ಮನಸ್ಸನ್ನು ನನ್ನ ಕೈಯಲ್ಲಿ ಕೊಡು. ಯಾರಿಗೆ ಎಷ್ಟು ಕೊಡ್ಬೇಕು ಅದು ನಾನು ಡಿಸೈಡ್ ಮಾಡ್ತೇನೆ. ಬ್ಯಾಂಕಿಗೆ ಬಂದಿದ್ಯಾ, ನಿನ್ ಕ್ಲರ್ಕು ಕ್ಯಾಶ್ ಕೊಡು, ಅಷ್ಟು ಮಾತ್ರ ಮಾಡಿ ನೀನು ಅಷ್ಟೇ. ಏನು ಕೆಲಸ ಕೊಟ್ಟಿದೆ ಅದನ್ನ ಮಾಡಿ. ಆದ್ಮೇಲೆ ಇಲ್ಲಿ ಸಾಧನೆ ಮಾಡಬೇಕಾಗಿರೋದು ಮನಸ್ಸಿಂದನು, ಶಾರೀರಿಕವಾಗುನು. ಮನಸ್ಸು. ಸರಿ, ಶರೀರ ಚೇಂಜ್ ಮಾಡಿದ್ರೆ ಸಾಧನೆ ಆಗುತ್ತಾ ಆಗಲ್ವೋ? ಶರೀರ ಚೇಂಜ್ ಮಾಡೋದು ಅಂದ್ರೆ ಶರೀರದ ಸ್ಥಳ ನಾನು ಕೇಳೋದು. ಶರೀರ ಅಂತ ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಶರೀರದ ಸ್ಥಳ, ನಾನು ಇಲ್ಲಿ ಬಿಡ್ತೇನೆ, ಅಲ್ಲಿ ಹೋಗ್ತೇನೆ, ಅಲ್ಲಿ ಬಿಡ್ತೇನೆ, ಇಲ್ಲಿ ಹೋಗ್ತೇನೆ ಅಂತ ಶರೀರದ ಸ್ಥಳವನ್ನ ಚೇಂಜ್ ಮಾಡಿದ್ರೆ ಸಾಧನೆ ಸಂಪಾದನೆ ಆಗತ್ತೋ ಆಗಲ್ವೋ? ಆಗುತ್ತೆ. ಆ ಆಗಲ್ಲ. ಆಗಲ್ಲ. ಸಂಪಾದನೆಯ ಆಧಾರ ಶರೀರದ ಸ್ಥಳನೋ, ಮನಸ್ಸು ಮನಸ್ಸಿನ ಸ್ಥಳನೋ? ಮನಸ್ಸು. ಮನಸ್ಸಿನ ಮನಸ್ಸು. ಬಾಬಾ ಮನ್ ಮನಾಭವ ಅಂತ ಹೇಳಿದಾರೋ, ತನ್ ಮನಾಭವ ಅಂತ ಹೇಳಿದಾರೋ, ಧನ ಮನಾಭವ ಹೇಳಿದಾರೋ, ಜನ ಮನಾಭವ ಅಂತ ಹೇಳಿದಾರೋ? ಮನ್ಮನ. ಅಂದ್ರೆ ಬಾಬನಿಗೆ ಏನ್ ಬೇಕು? ಮನಸ್ಸು. ಮನಸ್ಸು. ಆ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಡ್ಬೇಕಾದ್ರೆ ನಿಮ್ಮ ಶರೀರ ಎಲ್ಲಿರ್ಬೇಕು? ಪರಮಾತ್ಮನ. ಶರೀರ ಎಲ್ಲಿರ್ಬೇಕು? ಎಲ್ಲಾದ್ರೂ ಇರ್ಲಿ. ಎಲ್ಲಾದ್ರೂ ಇರ್ಬೋದು ತಾನೆ? ಅದು ಮೌಂಟ್ ಅಬು ಇರಬೇಕು, ಸೆಂಟರ್ ನಲ್ಲೇ ಇರಬೇಕು, ಲೌಕಿಕದಲ್ಲೇ ಇರಬೇಕು, ಬಾತ್ರೂಮ್ ಅಲ್ಲಿ ಇರಬೇಕು, ದೇವ್ರ ಕೋಣೆಯಲ್ಲಿ ಇರಬೇಕು, ಅಡಿಗೆ ಮನೇಲಿ ಇರ್ಬೇಕು ಅಂತ ಏನಾದ್ರು ಕಂಡೀಷನ್ ಹಾಕಿದಾರ ಭಗವಂತ? ಇಲ್ಲ. ನಾನು ಸಪರೇಟ್ ಆಗಿ ಮನೆ ಮಾಡ್ಕೊಂಡು ಬರಬೇಕು ಬಂದು ಕಂಡೀಷನ್ ಹಾಕಿದಾರ? ಇಲ್ಲ. ಶರೀರ ಎಲ್ಲಾದ್ರೂ ಇರು, ಯಾರ ಜೊತೆಲ್ಲಾದ್ರೂ ನೀನೇನ್ ಮಾಡ್ಬೇಕು? ನನ್ನ ಹತ್ರ ಕೊಡು. ಯಾವ ರೀತಿ ಕೊಡ್ಬೇಕು? ಯಾವ ರೀತಿ ಕೊಡಬೇಕು? ಮನಸ್ಸಿನಿಂದ. ಆತ್ಮ. ನನ್ನ ಕೈಯಲ್ಲಿ ಕೊಟ್ಟಾಗ ಆ ಮನಸ್ಸನ್ನ ನೀನು ಬೇರೆ ಕಾರ್ಯಕ್ಕೆ ಉಪಯೋಗ ಮಾಡುವ ಹಾಗೆ ಇಲ್ಲ. ನೀನ್ ಜಾಬಿಗೆ ಬಂದಿದ್ಯಾ, ನಾನು ಹೇಳಿದ ಕೆಲಸ ಮಾತ್ರ ಮಾಡಬೇಕೇ ಹೊರತು ಫೋನ್ ತಗೊಂಡ್ಬಿಟ್ಟು ಮನೆಯವ್ರ ಹತ್ರ ಮಾತಾಡುವಂಗಿಲ್ಲ, ಹೌದು. ಸ್ನೇಹಿತರ ಹತ್ರ ಮಾತಾಡುವಂಗಿಲ್ಲ. ನನ್ನ ಜಾಬ್ ಇದ್ದಾಗ ನಾನೇನ್ ಹೇಳ್ತೇನೆ ಅದ್ರ ಪ್ರಕಾರ ಮಾಡು, ಸಂಬಳ ತಗೊಂಡು ಹೋಗ್ತಾ ಇರು, ಹಣ ನೀನ್ ಹೆಂಗೆ ಬೇಕಾದ್ರೂ ಖರ್ಚು ಮಾಡು, ನಿನ್ನಿಷ್ಟ ಅದು. ನಾನು ಅದಕ್ಕೆ ಏನ್ ಮಾಡೋದಿಲ್ಲ, ಫೋರ್ಸ್ ಮಾಡೋದಿಲ್ಲ.
ಆ ಹಣವನ್ನು ನೀವು ಇಟ್ಕೋ ಅಂತ ನಾನು ಇಟ್ಕೊಳ್ತೇನೆ. ನಿನ್ನ ಕೇಳಿದಾಗ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೇನೆ. ಇಲ್ಲ ಹಣ ಕೊಟ್ಬಿಟ್ಟೆ ನೀವೇ ಯಾರಿಗೆ ಬೇಕಾದ್ರೂ ಕೊಡು ಅಂತ ಅದನ್ನು ಕೂಡ ನಾನು ಮಾಡ್ತೇನೆ ಫ್ರೀಯಾಗಿ. ಆದ ಸಂಪಾದನೆ ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ, ನಮ್ಮಲ್ಲಿ ಅಷ್ಟು ಸಂತುಷ್ಟವಾಗಿರುವಷ್ಟು ಸಂಪಾದನೆ ನನ್ನ ಅಕೌಂಟ್ ಅಲ್ಲಿ ಜಮಾ ಹಾಗೆ ಆಗಿದೆಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಹಾಗಿದ್ದವರು ಸದಾ ಕಾಲ ಏನ್ ಮಾಡ್ತಾರೆ, ಸದಾ ಎಲ್ಲರ ಪ್ರತಿ, ಕೆಲವರ ಪ್ರತಿ ಅಲ್ಲ, ಎಲ್ಲರ ಪ್ರತಿ. ಎಲ್ಲರ ಪ್ರತಿ ಅಂತ ಯಾಕೆ ಹೇಳಿದ್ರು ಬಾಬಾ? ಎಲ್ಲರ ಪ್ರತಿ ಅಂತ ಯಾಕೆ ಹೇಳಿದ್ರು? ಎಲ್ಲರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಳ್ತಾರಂತೆ. ಎಲ್ಲರ ಪ್ರತಿ ಅಂತ ಯಾಕೆ ಹೇಳಿದ್ರು? ಸಾಲ ಮಾಡಿ. ನಾವು ಕೆಲವೊಂದ್ಸಲ ಈಶ್ವರಿ ಜೀವನದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಭಗವಂತನ ಶಕ್ತಿ ಮತ್ತು ಸಂಪಾದನೆಯನ್ನ ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ, ನನ್ನ ಹೌದು. ಮನೆಗೆ, ನನ್ನ ಸೆಂಟರಿಗೆ, ನನ್ನ ಕಾಯಿಲೆಗೆ, ನನ್ನ ವಿಕರ್ಮ ವಿನಾಶ ಆಗ್ಲಿಕ್ಕೆ, ನಾನು ಲಕ್ಷ್ಮೀನಾರಾಯಣ ಆಗ್ಲಿಕ್ಕೆ ಏನ್ ಮಾಡ್ತೀವಿ, ಉಪಯೋಗ ಮಾಡಿಕೊಳ್ಳುತ್ತೇವೆ. ಎಸ್ ಆರ್ ನೋ? ಆ ಬೆಳೆದ್ರೆ ಅದನ್ನು ಮಾಡುವಂಗಿಲ್ಲ. ಯಾಕೆ? ಬೇಹದ್ದಿನ ಲೋಪಿ. ಯಾಕೆ ಅಂತಂದ್ರೆ ನೀನು ಇಷ್ಟು ಜನರಿಗೆ ಮಾತ್ರ ಮಾಡಿದ್ರೆ ಉಳಿದವ್ರ ಸಾಲ ಹಂಗೆ ಉಳಿಯತ್ತೆ ತಾನೇ. ಹೌದು. ನೀನು ಸಾಲ ಇಷ್ಟು ಜನರ ಹತ್ರ ಮಾತ್ರ ಮಾಡಿದ್ಯೋ, ಎಲ್ಲರ ಹತ್ರ ಮಾಡಿದೀಯೋ? ಎಲ್ರ ಹತ್ರನೂ ಅಂದ್ಮೇಲೆ ಎಲ್ಲರಿಗೂ ಪೇಮೆಂಟ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಅದಕ್ಕೆ ಬೆಳೆದ್ರೆ ಸರ್ವರ ಪ್ರತಿ. ನಿಮ್ಮ ಶುಭ ಭಾವನೆ ಯಾರ ಪ್ರತಿ ಇರಬೇಕು? ಸರ್ವ ಅವರು ನಿಮ್ಮ ಸ್ನೇಹಿತರಾಗಿರ್ಬೋದು, ಅವ್ರು ನಿಮ್ಮ ವೈರಿಗಳು ಆಗಿರ್ಬೋದು. ಯಾವುದೇ ಜಾತಿ ಮತ ಪಂಥ ಭೇದ ದೇಶ, ಶ್ರೀಮಂತರು ಬಡವರು, ಸ್ತ್ರೀ ಇರ್ಲಿ ಪುರುಷ ಇರ್ಲಿ, ಯಾರಿರ್ಲಿ, ಜಡ ವಸ್ತು ಇರ್ಲಿ ಚೈತನ್ಯ ವಸ್ತು ಯಾರೇ ಇರ್ಲಿ, ಎಲ್ಲರ ಪ್ರತಿ ಏನಿರ್ಬೇಕು ಶುಭ ಭಾವನೆ. ಅಂದ್ರೆ ಬಾಬನ ಒಂದು ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬಂದ್ರೆ ಅವ್ರಿಗೆ ಆಹಾರ ಎಲ್ಲಿ ಕೊಡ್ತೀರಿ? ಉದಾಹರಣೆಗೆ ನಿಮ್ಮ ಮನೆಗೆ ಒಬ್ರು ಸಮಾಜ ಸೇವಕರು ಬಂದ್ರು, ಅವ್ರಿಗೆ ಆಹಾರ ಎಲ್ಲಿ ಕೊಡ್ತೀರಾ? ಡೈನಿಂಗ್ ಟೇಬಲ್ ಮೇಲೆ. ಡೈನಿಂಗ್ ಟೇಬಲ್ ಮೇಲೆ. ಸರಿ. ಗೌರ್ಮೆಂಟ್ ಆಫೀಸರ್ ಬಂದ್ರೆ? ಗೌರ್ಮೆಂಟ್ ಆಫೀಸರ್ ನಿಮ್ಮ ಮನೆಗೆ ಬಂದ್ರೆ ಡೈನಿಂಗ್ ಟೇಬಲ್ ಮೇಲೆ. ಡೈನಿಂಗ್ ಟೇಬಲ್ ಮೇಲೆ. ಸರಿ. ಅರ್ಚಕರು ಬಂದ್ರೆ? ಅರ್ಚಕರು ನಿಮ್ಮ ಮನೆಗೆ ಬಂದಿದ್ದಾರೆ ಊಟಕ್ಕೆ, ಎಲ್ಲಿ ಕೊಡ್ತೀರಿ ಊಟ? ಡೈನಿಂಗ್ ಟೇಬಲ್ ಮೇಲೆ. ಡೈನಿಂಗ್ ಟೇಬಲ್. ನಿಮ್ಮಲ್ಲಿ ಒಬ್ರು ಕ್ಷೌರಿಕ ಬರ್ತಾನೆ, ಎಲ್ಲಿ ಕೊಡ್ತೀರಿ? ಹೊರಗಡೆ ಕೊಡ್ತೀವಿ. ಹೊರಗಡೆ ಕೊಂಡಿರ್ತೀವಿ. ಓಕೆ. ಮನೇಲಿ ಯಾರೋ ಕಾರ್ಪೆಂಟ್ರು ಯಾರೊಬ್ರು ಬಂದರು, ಅಥವಾ ಒಂದು ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಕ್ಲೀನ್ ಮಾಡುವಂತವ್ರು ಬಂದ್ರು, ಅವ್ರಿಗೆ ಎಲ್ಲಿ ಕೊಡ್ತೀರಿ? ಹೊರಗಡೆ. ಅವಕ್ಕೂ ಹೊರಗಡೆನೆ. ಹೊರಗಡೆ ಕೊಡ. ಅವರನ್ನ ಯಾಕೆ ಡೈನಿಂಗ್ ಟೇಬಲ್ ಅಲ್ಲಿ ಕೊಡೋದಿಲ್ಲ? ನೀವು ಭೇದ ಭಾವ ಮಾಡಿದ್ರೋ ಮಾಡಿಲ್ವೋ? ಮಾಡಿದ್ವಿ. ಸರಿ. ಓಕೆ. ನೀವು ದೇವಸ್ಥಾನದ ಅರ್ಚಕರು, ನೀವ್ಯಾರೋ? ದೇವಸ್ಥಾನ ಅರ್ಚಕರು. ಆವಾಗ ಬಂದಿರುವಂತ ಭಕ್ತರಿಗೆ ಪ್ರಸಾದ ಎಲ್ಲಿ ಕೊಡ್ತೀರಿ? ಒಳಗಡೆ ದೇವಸ್ಥಾನ. ಓಕೆ. ಅಲ್ಲಿ ಕ್ಷೌರಿಕನಿಗೆ ಎಲ್ಲಿ ಕೊಡ್ತೀರಾ? ಹೊರಗಡೆ. ಹೊರಗಡೆನೆ ಕೊಡ್ತೀವಿ. ಶ್ರೀಮಂತರಿಗೆ ಎಲ್ಲಿ ಕೊಡ್ತೀರಾ? ಅಲ್ಲೇ. ಮುಸ್ಲಿಮ್ರಿಗೆ ಎಲ್ಲಿ ಕೊಡ್ತೀರಾ? ನಿಮ್ ಕೆಲ್ಸ ಏನು? ಬಂದವರಿಗೆ ಪ್ರಸಾದ ಕೊಡೋದಷ್ಟೇ ಕೆಲಸನೇ ಹೊರತು ಯಾರು ಎಲ್ಲಿಂದ ಬಂದಿದ್ದಾನೆ, ಅವನ ಉದ್ಯೋಗ ಏನು, ಅದು ನಿಮ್ಗೆ ಸಂಬಂಧ ಇಲ್ಲ. ಯಾವಾಗ ನೀವು ಬ್ರಾಹ್ಮಣರಾದಾಗ ನಿಮ್ಮ ಮನೋಸ್ಥಿತಿ ಚೇಂಜ್ ಆಯ್ತೋ ಆಗಿಲ್ವೋ? ಆಯ್ತು. ಮನುಷ್ಯರಾದಾಗ ಮನೋಸ್ಥಿತಿ ಚೇಂಜ್ ಆಗತ್ತೋ ಇಲ್ವೋ? ಆಗುತ್ತೆ. ಹಾಗಿದ್ರೆ ನಮ್ಮ ರಾಜಯೋಗದಲ್ಲಿ ಕೆಲವರಿಗೆ ಮಾತ್ರ ಕೊಡಬೇಕು, ಸರ್ವರಿಗೆ ಕೊಡಬೇಕು. ನಾವೇನ್ ಮಾಡ್ತಿದ್ದೀವಿ? ಇವತ್ತು ಇವರಿಗೆ ಆರೋಗ್ಯ ಸರಿ ಇಲ್ಲ, ICU ನಲ್ಲಿ ಇದ್ದಾರೆ, ಅವರಿಗೆ ಸಕಾಶ ಕೊಡಿ. ಇವರಿಗೆ ಹಣಕಾಸಿನ ಸಮಸ್ಯೆ ಇದೆ, ಅವರಿಗೆ ಕೊಡಿ ಅಲ್ವಾ? ಇವರು ಟೆನ್ಷನ್ ಅಲ್ಲಿ ಇದ್ದಾರೆ, ಇವರಿಗೆ ಕೊಡಿ. ಇದು ಸರಿ ಇದೆಯೋ ತಪ್ಪಿದೆಯೋ? ಸರಿ. ಬಾಬಾ ಮುರ್ಲಿ ಏನ್ ಹೇಳ್ತಿದ್ದಾರೆ? ಸರ್ವರ ಪ್ರತಿ ಅಂತ ಹೇಳಿದ್ದಾರೆ. ಸರ್ವರ್ಗೂ ಕೊಡ್ಬೇಕಾಗುತ್ತೆ. ಕೆಲವರ ಪ್ರತಿ ಅಂತ ಬಾಬಾ ಹೇಳಿಲ್ವಲ್ಲ. ಇಲ್ಲ. ಅದು ನಾವೇನ್ ಮಾಡ್ತಿದೀವಿ? ಕೆಲವರನ್ನ ಮಾತ್ರ ನಾವು ಆಯ್ಕೆ ಮಾಡ್ಬಿಟ್ಟು ಮಾಡ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ನಾವು ಮಾಡಿರುವಂತ ಸ್ವಾರ್ಥ ಆಯ್ತು ಆಗಿಲ್ವೋ?
ಆಯ್ತು ಆಯ್ತು ಅದನ್ನ ನಾವೇನ್ ಮಾಡ್ಬೇಕು, ಚೇಂಜ್ ಮಾಡಬೇಕಾಗ್ತದೆ. ಓಕೆ, ಈಗ ನಿಮ್ಮ ಕಣ್ಣು ತುಂಬಾ ಚೆನ್ನಾಗಿದೆ, ಕಿವಿ ಕೇಳೋದಿಲ್ಲ ಅಂತಂದ್ರೆ ಇವಾಗ ಆ ದಿನ ಜೀವನ ಚೆನ್ನಾಗಿರ್ತದ? ಸರಿ ಹ್ಮ್. ಇಲ್ಲ. ಇಲ್ಲ ಇಲ್ಲ ತಾನೆ. ನಮ್ಮ ಶರೀರದ ಎಲ್ಲ ಅಂಗಾಂಗಗಳು ಸರಿ ಇದ್ರೆ ತಾನೆ ಹೌದು ಶರೀರ ನಮ್ಗೆ ತೊಂದರೆ ಕೊಡೋದಿಲ್ಲ. ಹಾಗೆ ನಮ್ಗೆಲ್ಲೂ ತೊಂದರೆ ಬರಬಾರದು ಅಂತಂದ್ರೆ ಏನ್ ಮಾಡ್ಬೇಕು, ಎಲ್ಲರಿಗೂ ಕೂಡ ಈಶ್ವರಿ ಶಕ್ತಿಯನ್ನ ಕೊಡೋದರ ಮೂಲಕ ಅವರ ಸಾಲವನ್ನು ನಾನೇನ್ ಮಾಡ್ಬೇಕು, ತೀರ್ಸ್ಬೇಕು. ಬೇಕಾದ್ರೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ. ಯಾಕೆ ಹೇಳಿ, ಮೂಲ ಹಣ ಖಾಲಿ ಆಗ್ಲಿ ಇಲ್ಲ ಅಡ್ವಾನ್ಸ್ ಆಗಿ ಕೊಟ್ಟರು ಕೂಡ ಸತ್ತಿಗೂ ತೆಗಿತ ಆಗುದಿಲ್ಲ, ಉಪಯೋಗ ಆಗತ್ತೆ. ಅದು ಕಡಿಮೆ ಮಾತ್ರ ಆಗ್ಬಾರ್ದು. ಕೊಡಬಾರ್ದು. ಹಾಗಿದ್ರೆ ಅಷ್ಟು ಕೊಡುವಷ್ಟು ಸಂಪಾದನೆ ನಮ್ಮಲ್ಲಿ ಆಗಿದೆ. ಹಾಗಿದ್ರೆ ಆದ್ಮೇಲೆ ಅಷ್ಟು ಸಂಪಾದನೆ ಆಗ್ಬೇಕು, ಒಂದು ಹದ್ದಿನ ಸೇವೆ ಮಾಡಿದ್ರೆ ಆಗತ್ತೋ ಬೇಹದ್ದಿನ ಸೇವೆ ಮಾಡಿದ್ರೆ ಆಗುತ್ತೋ? ಬೇರೆ ಮಾಡ್ಬೇಕು. ಅದು ನಾವು ಹೆಚ್ಚಿನ ಸಮಯ ಯಾವ್ದೋ ಕೊಡ್ತಾ ಇದ್ದೀವಿ. ಅದೇನು 2 ಜನರಿಗೆ ಜ್ಞಾನ ಹೇಳಿದ್ವಿ, 10 ಜನರಿಗೆ ಪಾಂಪ್ಲೆಟ್ಸ್ ಕೊಟ್ವಿ. ಇದು ಹದ್ದಿಂದು ಬೇಹದ್ದಿಂದು ಬಾಬಾ ಹೇಳ್ತಾರೆ ಅದನ್ನ ಮಾಡಬೇಡಿ ಅಂತ ಹೇಳಿಲ್ಲ. ಅದ ಒಂದ್ ಕಡೆ ಕುತ್ಕೊಂಡಾಗ ಬೇಹದ್ದಿನ ಸೇವೆಯನ್ನ ನೀವು ಮಾಡಬೇಕಾಗ್ತದೆ. ಅದಕ್ಕಾಗಿ ಸರ್ವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಮತ್ತು ಸದಾ ತಮ್ಮ ಪ್ರತಿ ಖುಷ್ನುಮ, ಖುಷಿಯಾಗಿರ್ಬೇಕಂತ. ಯಾವ್ದಿಂದ? ಅಣ್ಣವ್ರೆ, ನಿನ್ನೆ ಎಲ್ಲ ನಾವು ಮಾಡಿದ್ದದೇನೆ. ಚಕ್ಲಿ, ಒಬ್ಬಟ್ಟು, ಹೋಳಿಗೆ, ವಡೆ, ಅನ್ನ, ಇಡ್ಲಿ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ತಿಂದ್ವಿ. ಖುಷಿಯಾಗಿರುವಂತ ಕಾರಣದಿಂದ, ರಾತ್ರಿ ಚೆನ್ನಾಗಿ ನಿದ್ದೆ ಬಂದಿರುವಂತ ಕಾರಣದಿಂದ ಇವತ್ತಿನ ಕ್ಲಾಸಿಗೆ ಓಂ ಶಾಂತಿ ಅಲ್ವಾ? ಬಾಬಾ ಹೇಳ್ತಾರೆ ಖುಷ್ನುಮ ಜೀವನ, ಆಧ್ಯಾತ್ಮಿಕವಾಗೋ ಶಾರೀರಿಕವಾಗೋ ಆಧ್ಯಾತ್ಮಿಕವಾಗಿ ಅಲ್ವಾ? ಅದಕ್ಕಾಗಿ ಆ ರೀತಿ ಇರುವಂಥವರು ಸದಾ ಕಾಲ ಎಲ್ಲರಿಗೂ ಶುಭ ಭಾವನೆ ಇಡ್ತಾ ಈಶ್ವರಿಯ ಆಹಾರವನ್ನ, ಈಶ್ವರಿಯ ಅಡಿಗೆಯನ್ನ ಎಲ್ಲರಿಗೂ ಕೊಡಲಿಕ್ಕೆ ಅವರೇನಾಗ್ತಾರಂತೆ, ನಿಮಿತ್ತರು ಆಗ್ತಾರೆ. ಅವಾಗ ಅವರೆಲ್ಲರ ಆಶೀರ್ವಾದ ಸಿಕ್ಕಿದಾಗ ಅವರೇನಾಗಿರ್ತಾರಂತೆ, ಖುಷಿಯಾಗಿರ್ತಾರಂತೆ. ಎಲ್ಲಿಂದ? ಮನಸ್ಸಿನಿಂದ. ಮೈ ಮೇಲೆ ಬೇಕಾದ್ರೆ ಹಳೆ ಬಟ್ಟೆನೇ ಇರ್ಲಿ, ಹೌದು ಆಹಾರ ಅನ್ನ ರಸನೇ ಸಿಗ್ಲಿ, ಮನಸ್ಸಿನ ಏನಾಗಿರ್ತಾರೆ, ಖುಷಿಯಾಗಿ. ಅದಕ್ಕಾಗಿ ನಿಮ್ಮ ಜೀವನವನ್ನೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಖುಷ್ ನಸೀಬ್ ಸ್ಥಿತಿ ಮೇ ಅನುಭವ ಕರ್ನ. ಭಾಗ್ಯವನ್, ಅಯ್ಯೋ ಏನನ್ನ ಭಾಗ್ಯನೋ, ನನ್ನ ಮಕ್ಕಳ ನನ್ನ ಮಾತೇ ಕೇಳೋದಿಲ್ಲ. ಟೀಚರ್ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾರೆ. ಈ ಯೋಗೇಶನಿಗೆ ಯಾವಾಗ್ಲೂ ನನಗೆ ಬೈಯೋದೇ ಕೆಲಸ, ಬೇರೆ ಕೆಲಸನೇ ಇಲ್ಲ ಅಲ್ವಾ? ಹಿಂಗೆ ಹಣೆ ಏನ್ ಮಾಡ್ತಾರೆ, ಚಚ್ಕೊಳ್ತಾರೆ. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಅಯ್ಯೋ ನಾನು ಎಷ್ಟು ಖುಷಿ ನಶೀಬೇನಪ್ಪ, ವಿಶ್ವಕ್ಕೆಲ್ಲ ನಾನು ಆಹಾರ ಕೊಡ್ತಿದ್ದೇನೆ, ಬಾಬಾ ನನ್ನ ಆಯ್ಕೆ ಮಾಡಿದ್ದಾರೆ, ಆ ಖುಷಿ, ಆ ಆನಂದ, ಆ ಅನುಭವ ಇದೆಯಾ ಅಂತ ಬಾಬಾ ಕೇಳ್ತಿದ್ದಾರೆ. ಚೆಕ್ ಕರೋ, ದೋನೋ ಖಾತೆ ಕಿ ನಿಶಾನಿಯ ಸ್ವಯಂ ಮೇ ಅನುಭವ ಹೋತಿ ಹೇ. ಎರಡು ಖಾತೆ ಯಾವುದು? ಖುಷ್ನುಮ, ಖುಷ್ನಶೀಬ್. ನಿಮ್ಮ ಭಾಗ್ಯ ಅದು ಸದಾ ಖುಷಿಯಾಗಿರೋದು. ನಮ್ಮ ಭಾಗ್ಯ ಲೌಕಿಕದಲ್ಲಿ ಹೆಂಗ್ ಚೆಕ್ ಮಾಡ್ತೀವಿ? ಲೌಕಿಕದಲ್ಲಿ ಹೆಂಗ್ ಚೆಕ್ ಮಾಡ್ತೀವಿ ಭಾಗ್ಯವನ್ನ? ಹಣ, ಅಂತಸ್ತು, ಸಂಪತ್ತು. ಏನೋ ಇಷ್ಟು ಎಕರೆ ಜಮೀನ್ ಇದೆಯಪ್ಪ. ಹೌದು ನಮ್ಮ GSB ನಮ್ಮ ಕಾಸ್ಟ್ ಸರ್ನ ಮುಂಬೈನಲ್ಲಿ ಗಣಪತಿ ಇದೆ. ಆ ಗಣಪತಿಗೆ 69 kg ಬಂಗಾರ, 333 kg ಬೆಳ್ಳಿ ಇದೆ. ಶ್ರೀಮಂತ ಗಣೇಶ. ಅವನಿಗೆ ಈ ಇದು ಇದೆಯಲ್ಲ, 442 ಕೋಟಿ ರೂಪಾಯಿ ಏನೋ ಇನ್ಶೂರೆನ್ಸ್ ಮಾಡಿಸಿದ. ಅದಕ್ಕೆ ಏನ ಅದನ್ನ ಒಯ್ದ್ಬಿಟ್ಟು ಬ್ಯಾಂಕ್ನಲ್ಲಿ ಇಡ್ತಾರೆ. ಬ್ಯಾಂಕಿಂದ ಆ ಆಭರಣ ತರಬೇಕಾದ್ರೆ ಹಿಂದೆ ಮುಂದೆ ಏನಿರುತ್ತೆ, ಸೆಕ್ಯೂರಿಟಿ ಇರ್ತದೆ. ಆ ಗಣೇಶ ಎಷ್ಟು ದೊಡ್ಡ ಇರ್ತಾನೆ, ಬಿಲ್ಡಿಂಗ್ನಷ್ಟು ದೊಡ್ಡ ಗಣೇಶ ಇರ್ತಾನೆ ಅಲ್ವಾ? ಗಣೇಶನಲ್ಲೂ ಕೂಡ ಏನಾಗಿದೆ, ಶ್ರೀಮಂತ ಗಣೇಶ, ಬಡ ಗಣೇಶ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮದು ಕೂಡ ಏನಾಗಿರ್ಬೇಕು, ಖುಷಿ ನಶೀಬ ಸ್ಥಿತಿ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ, ಯಾವುದು ಆಧ್ಯಾತ್ಮಿಕವಾದಂತ ಶಾಂತಿ, ಸುಖ, ಸಂತೋಷ. ನೋಡಿ ಇಷ್ಟು ಭಾಗ್ಯ ಇದೆ, ಇಷ್ಟು ಶಾಂತಿ ಇದೆ, ಇಷ್ಟು ನೆಮ್ಮದಿ ಇದೆ, ಇಷ್ಟು ಸಂತೋಷ ಇದೆ. ಯಾರಿಂದ ಪಡ್ಕೊಂಡಿರ್ಬೇಕದು? ಪರಮಾತ್ಮನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಪರಮಾತ್ಮನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಇಟ್ಟಿರಬೇಕು. ಅಷ್ಟು ಭಾಗ್ಯದ ನಶೆ ಇದ್ದು ಪ್ರತಿದಿನ ದಾನ ಧರ್ಮವನ್ನು ಮಾಡ್ತಾ ಆ ರೀತಿ ಖುಷಿಯಲ್ಲಿ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಅಷ್ಟು ಜಮಾ ಇದೆಯಾ ಅಂತ ಬಾಬಾ ಕೇಳ್ತಾರೆ. ಎಷ್ಟು ಜಮಾ ಇರ್ಬೇಕಂತೆ? ಪ್ರತಿದಿನ ವಿಶ್ವಕ್ಕೆ ಕೊಡುವಷ್ಟು ಜಮಾ ನಿಮ್ಮಲ್ಲಿ
ಇದೆಯಾ हाँ, तो ಚೆಕ್ ಕರೋ दोनों खाते की निशानियां स्वयं में अनुभव होती है ಯಾವಾಗಲೂ ಖುಷಿಯಾಗಿರುವಂತದ್ದು ಖುಷಿಯ ಭಾಗದಲ್ಲಿರುವಂತದ್ದು ನಶೆ ಯಾವಾಗಲೂ ಇರುತ್ತಾ इन सर्व खजाने को जमा करने की चाबी है ಈಗ ಮಕ್ಕಳು ಇರ್ತಾರೆ ಬಾಬಾ ಇಲ್ಲ ನೀವು ಹೇಳಿದಷ್ಟಿಲ್ಲ ಸದಾ ಖುಷಿಯಾಗಿರೋದಿಲ್ಲ ಅವಾಗ ಖುಷಿಯಾಗಿರ್ತೀವಿ ಹಾಗಿದ್ರೆ ಜಮಾ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಯಾರು ಕೇಳ್ತಿದ್ದಾರೆ ಸಂಪಾದನೆ ಮಕ್ಕಳು ಕೇಳ್ತಿದ್ದಾರೆ ಏನ್ ಮಾಡ್ಬೇಕು ಹಾಗಿದ್ರೆ ಯಾವ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ಅಪ್ ಮಾಡೋಣ ಹೊಸದನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ ಇಷ್ಟೆಲ್ಲ ಜಮಾ ಇರ್ಬೇಕು ಅಂದ್ರೆ ಯಾವ್ದಿದೆ ಬಿಸ್ನೆಸ್ ವ್ಯಾಪಾರ ಅಂತ ಮಕ್ಕಳು ಏನ್ ಮಾಡ್ತಿದ್ದಾರೆ ಕೇಳ್ತಿದ್ದಾರೆ ಅದಕ್ಕೆ ಚಾಬಿ ಯಾವುದು ಯಾವುದು ಚಾವಿ ಯಾವುದು ಚಾವಿ ಗೋಲ್ಡನ್ ಚಾವಿ. ಯಾವುದು ಮುರಳಿ ಓದಿದಿರೋ ಓದಿಲ್ವಾ ಮನ್ಮನಾಭವ. ಆ ಯಾವಾಗ್ಲೂ ಕ್ಲಾಸ್ ಕೇಳಬೇಕಾದ್ರೆ ಕ್ಲಾಸ್ ಕೇಳೋ ಮೊದಲು ನಿಮ್ಗೆ ಎಲ್ಲಿವರೆಗೆ ಆಗಿದೆ ಅಂತ ಗೊತ್ತಿರ್ತದಲ್ಲ ಯಾವ ಡೇಟಿನ ಮುರಳಿ ಅಂತ ಗೊತ್ತಿರ್ತದಲ್ಲ ಅದನ್ನ ಕೇಳುವ ಮೊದ್ಲು ಏನ್ ಮಾಡ್ಬೇಕು ಮನಸ್ಸು ಬುದ್ಧಿ ಭಗವಂತನಲ್ಲಿ ಜೋಡಿಸ್ಬೇಕು. ಓದ್ಕೊಂಡು ಬರ್ಬೇಕು ಮನಸ್ಸು ಬುದ್ಧಿ ಬಾಬಾನಲ್ಲಿ ಇಡೋದಲ್ಲ ಓದ್ಕೊಂಡು ಬರ್ಬೇಕು ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂತ ಸರಿನಾ ಅದ್ರ ಚಾವಿ ಆಗಿದೆ ನಿಮಿತ್ತ ಭಾವ ಮೊದಲನೇ ಚಾವಿ ಯಾವುದು ನಿಮಿತ್ತ ಭಾವ ನಿಮಿತ್ತ ಭಾವ ಅಂತಂದ್ರೆ ನಾನು ಸಾಧನ ಅಷ್ಟೇ ನಾನು ಯಾರು ನಾನು ಸಾಧನೆ ಆಸ್ತಿ ಬಾಬನ್ ಶಕ್ತಿ ಬಾಬಾ ಗುಣ ಬಾಬಾ ವಿಶೇಷತೆ ಬಾಬಾ ಬಾಬಾ ಕೊಡೋರು ಬಾಬಾ ಬಾಬಾ ಎಷ್ಟು ಕೊಡಬೇಕು ನಿರ್ಣಯ ಮಾಡೋದು ಬಾಬಾ ಬಾಬಾ ಯಾವ ಸಮಯದಲ್ಲಿ ಕೊಡ್ಬೇಕು ಅಂತ ನಿರ್ಣಯ ಮಾಡೋದು ಬಾಬಾ ಬಾಬಾ ಫಲ ಮಾತ್ರ ನಮ್ದು. ಫಲ ಮಾತನ ಅವಾಗ ನಿಮಿತ್ತ ಆಯ್ತಾ ಅದು ಫಲ ನಾವು ತಗೊಂಡ ನಿಮಿತ್ತ ಆದ್ವಾ ಆಗಿಲ್ಲ. ಇಲ್ಲ ತಾನೆ ಅಂದ್ರೆ ಬಾಬಾ ಹೇಳ್ತಾರೆ ನಿಮಿತ್ತ ಭಾವ ಅಂತಂದ್ರೆ ನಾನು ತಗೊಂಡು ನಾನು ಕೊಡ್ತಾ ಇದ್ದೀನಿ ಅಂತ ಬರಬೇಕು ಬರಬಾರ್ದು ಬರ್ಬಾರ್ದು. ಬರ್ಬಾರ್ದು. ಯಾರು ಕೊಡ್ತಾ ಇದ್ದಾರೆ ಬಾಬಾ ಕೊಡ್ತಾವ್ರೆ. ಓಕೆ ಸಾಂಬಾರ್ ಮಾಡ್ಬೇಕು ಅಂತಂದ್ರೆ ಒಲೆ ಮೇಲೆ ಪಾತ್ರೆ ಇಡಬೇಕೋ ಬೇಡವೋ ಇರ್ಬೇಕು. ಇರ್ಬೇಕು. ಅವಾಗ ಪಾತ್ರೆ ಏನ್ ಹೇಳುತ್ತೆ ಅಂತಂದ್ರೆ ನಾನು ಬೆಂಕಿಯ ಬಿಸಿಯನ್ನ ತಗೊಳ್ತಾ ಇದ್ದೇನೆ ನಾನು ಒಳಗಡೆ ಇರೋ ಸಾಂಬಾರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತದೋ ಹೇಳಲ್ವೋ ಹೇಳಲ್ಲ ಆ ಹೇಳಲ್ಲ ಮತ್ತೆ ಬೆಂಕಿ ಟ್ರಾನ್ಸ್ಫರ್ ಆಗ್ತದೆ ಇರ್ತಲ್ಲೋ ಸಾಂಬಾರಿಗೆ ಆಗ್ತೈತೆ ಹೇಳಲ್ಲ. ಪಾತ್ರೆ ಏನು ಸಾಧನೆ. ಸಾಧನ ಅಷ್ಟೇ ಹಾಗೆ ಬಾಬಾ ಹೇಳ್ತಾರೆ ಮನಸ್ಸನ್ನು ನನ್ನ ಕೈಲಿ ಕೊಡು ಅಪ್ನೆ ಕೋ ಆತ್ಮ ಸಮಜ್ ಮುಜ್ ಬಾಪ್ಕು ಯಾದ್ ಕರೋ ಅಷ್ಟೇ ಮನಸ್ಸನ್ನ ಎಲ್ಲ ಕಡೆ ತೆಗಿ ಮನಸ್ಸನ್ನು ತೆಗೆದ್ಬಿಟ್ಟು ಏನ್ ಮಾಡ್ಬೇಕು ನನ್ನ ಕೈಲಿ ಕೊಡ್ಬೇಕು ಹೊರ್ತು ನಾನು ಸಕಾಶ ಕೊಡ್ತಿದ್ದೇನೆ ನಾನು ವಿಶ್ವ ಕಲ್ಯಾಣ ಮಾಡ್ತಿದ್ದೀನಿ ನಾನು ಕಿರಣ ಕೊಡ್ತಾ ಇದ್ದೇನೆ ನಾನು ICUದಲ್ಲಿರುವಂತ ಆತ್ಮನಿಗೆ ಕೊಡ್ತಾ ಇದ್ದೇನೆ ಅಂತ ನಾನು ಹೇಳುವಂತಹ ಶಬ್ದ ಅಲ್ಲಿ ಇರ್ಬಾರ್ದು. ನಾನು ಬರಬಾರದು ನನ್ನದು ಇರ್ಬಾರ್ದು. ಬರಬಾರದು ಮೊದಲನೇದು ಏನಂತ ಹೇಳಿದ ಬಾಬಾ ನಿಮಿತ್ತ ಭಾವ ಎರಡನೇದು ನಿರ್ಮಾಣ ಭಾವ ನಿರ್ಮಾಣ ಅಂತಂದ್ರೆ ಯಾರ ಪ್ರತಿ ನೀವು ಸೇವೆಗೆ ನಿಮಿತ್ತರಾಗಿರ್ತಾರೋ ಅವರನ್ನೇನ್ ಮಾಡ್ಬೇಕು ಮೇಲಕ್ಕೆ ಮೇಲೆ ನಿರ್ಮಾಣ ಅಂತಂದ್ರೇನು ಕಟ್ಟೋದು, ಕಟ್ಟೋದು ಅದ್ರ ಅಪೋಸಿಟ್ ವರ್ಡ್ ಯಾವುದು ಬೀಳ್ಸೋದು. ನಿರ್ನಾಮ ನಿರ್ನಾಮ ಯಾವ್ದು? ಬಿಡಿಸೋದಲ್ಲ ಏನ್ ಮಾಡೋದು ನಿರ್ಮಾಣ ಅಂದ್ರೆ ಕಟ್ಟೋದು ನಿರ್ನಾಮ ಅಂದ್ರೆ ಬಿಡಿಸೋದು ಹಾಗೆ ಕಟ್ಟೋದು ಯಾವುದು ಬಿಡಿಸೋದು ಯಾವುದು ನಿರ್ಮಾಣ ನಿರ್ವಾಣ. ನಿರ್ವಾಣ ಬೇರೆ ನಿರ್ವಾಣ ಅಂತಂದ್ರೆ ವಾಣಿಯಿಂದ ಬೇರೆ ಮಾತಾಡುವಂಗಿಲ್ಲ ಸಂಕಲ್ಪ ಇಲ್ಲ ಅದು ನಿರ್ವಾಣ ಬೇರೆ ನಿರ್ಮಾಣ ನಿರ್ನಾಮ ನಿರ್ನಾಮ. ನಿರ್ನಾಮ ಅಂದ್ರೆ ವಿನಾಶ ಅಂತ ನಾಮನೇ ಇಲ್ಲ ಅಂತ ಹೆಸರೇ ಇಲ್ಲ ಬಿಲ್ಡಿಂಗ್ ಕಡ್ದಾಗಿರ್ತಾರೆ ಡಬ್ ಅಂತ ಬಿಲ್ಡಿಂಗ್ ಬಿದ್ಬಿಟ್ಟು ಅಯ್ಯೋ ಇಲ್ಲಿ ಬಿಲ್ಡಿಂಗ್ ಇತ್ತಾ ಇಲ್ವೇ ಇಲ್ವಲ್ಲ ಭೂಕಂಪ ಬಂದ್ಬಿಡ್ತು ಬಿದ್ದೋಗ್ಬಿಡ್ತು ನಿರ್ನಾಮ ಆಗ್ಬಿಡ್ತು ನಾಮ ಅವಶೇಷನೂ ಇಲ್ಲ ಅಂತ 8 ಫ್ಲೋರು ಇಲ್ಲ 10 ಫ್ಲೋರು ಇಲ್ಲ ಯಾವ ಫ್ಲೋರು ಇಲ್ಲ ಅಲ್ವಾ ಓಕೆ ನಿರ್ಮಾಣ ಭಾವ ಅಂತಂದ್ರೆ ಏನು ಆತ್ಮ ನೀವು ಮಾಡುವಂತ ಕರ್ಮದಿಂದ ಆ ಆತ್ಮನ ಉನ್ನತಿ ಆಗ್ಬೇಕು. ಆಗ್ಬೇಕು ಈಗ ಒಂದು ಪ್ರಶ್ನೆ ಕರೆಕ್ಟಾಗಿ ಗೊತ್ತಾ ನೀವೊಂದು ಸಂಕಲ್ಪವನ್ನ ಮಾಡಿದೆ ಏನಂತ ಈ ಆತ್ಮನಿಗೆ ನನ್ನ ಮಗಳಿಗೂ ನನ್ನ ಮಗನಿಗೆ ಬಾಬಾ ಬೆಂಗಳೂರಿನಲ್ಲಿ ಸ್ವಂತ ಮನೆಯನ್ನ ಕಟ್ಸ್ಕೊಡ್ಬೇಕು ಅಂತ ನೀವು ಸಂಕಲ್ಪವನ್ನ ಮಾಡಿದ್ರಿ ಅದರಿಂದ ಅವರ ನಿರ್ಮಾಣ ಆಗತ್ತೋ ಆಗಲ್ವೋ ಅವ್ರಿಗೆ ಒಳ್ಳೇದಾಗತ್ತೋ ಆಗಲ್ವೋ
ಆಗಲ್ಲ ಆಗಲ್ಲ. ಆ ಆಗೋದಿಲ್ಲ. ಆಗಲ್ಲ ಇಲ್ಲ. ಯಾಕೆ? ಆಗಲ್ಲ. ಸ್ವಾರ್ಥ. ಸ್ವಾರ್ಥ ನಾನು ನಂದು ಅನ್ನೋದು ನಾಳೆ ಬಂದ್ಬಿಡ್ತು. ಬಿದ್ದೋಯ್ತು ನಾಳೆ ಬಿದ್ದೋಯ್ತು ಅಂದ್ರು ಹಾ ಇಲ್ಲಿ ನೋಡಿ ಸರಿಯಾಗಿ ಪ್ರಶ್ನೆಗೆ ಬಂದ್ರು. ಇವತ್ತು ಮನೆ ಕೊಟ್ಬಿಟ್ಟು ಆ ಮನೇಲಿ ಅವ್ರು ಸಾಲ ಮಾಡ್ಕೊಂಡು ಢಮ್ ಅಂತ ವಿನಾಶದ ಸಮಯದಲ್ಲಿ ಬಿದ್ದೋಗ್ಬಿಟ್ರೆ ಅವಾಗ ಅವ್ನು ಖುಷಿ ಆಗ್ತಾನೋ ಅಳ್ತಾಡ್ತಾನೋ? ಹೌದಾ? ಅಳ್ತಾ ಓಕೆ, ಅವನಿಗೆ ಬಂಗಾರ ಸಿಗಲಿ ಅಂತ ನೀವು ಸಂಕಲ್ಪ ಮಾಡಿದ್ರಿ, ಅವಾಗ ನಾಳೆ ಕಳೆದೋದ್ರು ದುಃಖನೇ. ಹಾಗೆ ನಿರ್ಮಾಣ ಯಾವುದು? ಈಶ್ವರಿ ಜ್ಞಾನ. ಅವರಿಗೆ ಶಾಂತಿ ಸಿಗಲಿ, ಸುಖ ಸಿಗಲಿ, ಆನಂದ ಸಿಗಲಿ, ಭಗವಂತನ ಸಂದೇಶ ಸಿಗಲಿ, ಅವರು ಗುಣಗಳು. ಭಗವಂತನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಲಿ, ಎಲ್ಲರಿಗೂ ದಾನ ಧರ್ಮ ಮಾಡ್ಲಿ. ಹೌದು. ಇದನ್ನ ಮಾಡಿದಾಗ ಅವನತ್ತಿರುವಂತ ಆಸ್ತಿಯಿಂದ ಅವನಿಗೆ ಒಳ್ಳೇದಾಗತ್ತೋ ಆಗಲ್ವೋ? ಒಳ್ಳೇದಾಗುತ್ತೆ. ಅಂದ್ರೆ ಶಾರೀರಿಕ ಇಚ್ಛೆಯ ಸಂಕಲ್ಪವನ್ನ ಮಾಡೋದು ಕೂಡ ನಿರ್ಮಾಣ. ಅಲ್ಲ. ನನ್ನ ಮಕ್ಕಳು US ಗೆ ಹೋಗ್ಬೇಕು, ಇದು ನಿರ್ಮಾಣ ಹೌದೋ ಅಲ್ವೋ? ಅಲ್ಲ. ಕೆಲವರಿಗೆ ಸಿಟ್ಟು ಬಂದ್ಬಿಡ್ತು, ಸತ್ಯ ಹೇಳಿದ ಸಿಟ್ಟು ಬಂದ್ಬಿಡ್ತದ. ಯಾಕೆ ಗೊತ್ತಾ? ಇವತ್ತು ನೀವು US ಗೆ ಕಳಿಸಿದ್ರೆ ನಾಳೆ ದಿನ ವಾಪಸ್ ನಮ್ಮ ಬಿಟ್ರೆ ನೋಡೋದು. ವಾಪಸ್ ಬರ್ಲಿಕ್ಕೂ ಕೂಡ ಆಗೋದಿಲ್ಲ. ನಿನ್ನೆ ಜೋರಾಗಿ ಬಿರುಗಾಳಿ ಬಂದ್ಬಿಟ್ಟಿದೆ US ಅಲ್ಲಿ, ಅವಳು ಅಂತ ಹೇಳೋದು. ಬೆಳ್ತಾರೆ, ಈಗ ಯಾಕೆ ಕಳ್ತೀಯಾ, ನೀನೇ ತಾನೇ ಕಳಿಸಿದ್ದು. ಹ್ಮ್. ಹೌದು. ಅಲ್ಲಿರೋರ್ಗೆ ಏನೋ ಒಂದಾಯ್ತು, ಆರಾಮಿಲ್ಲ, ಅವಾಗ ನೀವು ನೋಡ್ಕೊಳ್ಲಿಕ್ಕೆ ಆಗತ್ತಾ? ಆಗಲ್ಲ. ಇದನ್ನೆಲ್ಲ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಆತ್ಮೇಲೆ ಏನು ಅಂತ. ಅಂದ್ರೆ ಸ್ಥೂಲ ಸಂಪಾದನೆ, ಸ್ಥೂಲವಾದ ಹಣ, ಅಂತಸ್ತು, ಅಧಿಕಾರ ಇವತ್ತು ನಿಜವಾಗ್ಲೂ ಆತ್ಮನಿಗೆ ದುಃಖ ಕೊಡ್ತಾ ಇದೆಯೋ ಸುಖ ಕೊಡ್ತಾ ಇದೆಯೋ? ದುಃಖ. ಸತ್ಯ ಹೇಳಿ, ಇವತ್ತಿನ ದಿನದಲ್ಲಿ ಸಣ್ಣ ಮನೆ ಇದ್ರು ಉತ್ಮಾನೋ ದೊಡ್ಡ ಮನೆ ಇದ್ರು ಉತ್ಮಾನೋ? ಸಣ್ಣ ಮನೆ. ಸಣ್ಣ ಮನೆ. ಪರ್ವತಕ್ಕರೆ ಸಣ್ಣ ಮನೆ ಅಣ್ಣವ್ರೆ. ಹಾ, ಸ್ವಂತ ಮನೆ ಇದ್ರು ಉತ್ಮಾನೋ ಬಾಡಿಗೆ ಮನೆ ಇದ್ರು ಉತ್ಮಾನೋ? ಬಾಡಿಗೆ ಮನೆನೇ ಉತ್ತಮ. ಯಾಕಂದ್ರೆ ನಾವು ಬಾಡಿಗೆ ಮನೇಲಿ ತಾನೇ ಇದ್ದೀವಿ. ಹೌದು. ಬಾಡಿಗೆ ಮನೇಲಿ ಇದ್ದೀರೋ ಸ್ವಂತ ಮನೇಲಿ ಇದ್ದೀರೋ? ಬಾಡಿಗೆ ಮನೆ. ಸ್ವಂತ ಮನೆ ಯಾವುದು? ಪರಂದ. ಪರಂದ. ಅಲ್ಲಿ ಎಷ್ಟೊತ್ತು ಇರ್ತೀರಿ? 2,500 ಆ ಆಹಾ. ಈಗ ಎಷ್ಟು ದಿನ ಎಷ್ಟೊತ್ತು ಇರ್ತೀರಾ ಕೇಳಿದ್ದು ಈಗ. ಸೆಕೆಂಡ್. ಒಂದ್ಸರಿ ಅಲ್ಲಿ ಇದ್ದು ಬಿಟ್ಟು ಅಲ್ಲಿರುವಂತ ವಾತಾವರಣದ ಅನುಸಾರ ಅನುಭವ ಮಾಡ್ತೀವ ನೋಡಿ. ಲೌಕಿಕ ಮನೆಯಲ್ಲೂ ಕೂಡ ಏನಾಗ್ತದೆ, ಪರಿವಾರದವ್ರು ಬಂದಾಗ ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ಅಂತ ಬರ್ತಾರೆ ಹೊರತು ಎಂಜಿನಿಯರು ಡಾಕ್ಟ್ರು ರಾಜಕೀಯದವರು ಅಂತ ಬರ್ತಾರ ಮನೆಯಲ್ಲಿ? ಬರಲ್ಲ. ಇಲ್ವಲ್ಲ. ಹಾಗೆ ನಾವಲ್ಲ ಆದಾಗ ಆತ್ಮ ಆಗ್ಬಿಟ್ಟು ಹೋಗ್ಬೇಕು, ಆತ್ಮನ ಶುದ್ಧಿ ಮಾಡಬೇಕು, ಆತ್ಮಕ್ಕೆ ಆಹಾರ ತಗೊಳ್ಬೇಕು ಅಷ್ಟೇ. ಹಾಗಿದ್ರೆ ನಾನು ಆತ್ಮನಾಗಿ ನನ್ನ ಮನೆಯಲ್ಲಿ ಹೆಚ್ಚಿನ ಸಮಯ ಇರ್ತಾ ಇದ್ದೇನೋ, ಬಾಡಿಗೆ ಮನೆಯಲ್ಲಿ ಹೆಚ್ಚಿನ ಸಮಯ ಇರ್ತಾ ಇದ್ದೇನೋ? ಬಾಡಿಗೆ ಮನೆ. ಆ? ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಸುಮ್ಮನೆ. ಹಾಗೆ ಸ್ವಂತ ಮನೇಲಿ ನಾವ್ ಇರ್ತೀವೋ ಬಾಡಿಗೆ ಮನೇಲಿ ಇರ್ತೀವೋ? ಬಾಡಿಗೆ ಮನೆಯಿಂದ. ಬಾಯಲ್ಲಿ ಬಾಡಿಗೆ ಹೇಳೋದೇನು? ಅಣ್ಣವ್ರೇ, ನಾವು ಸ್ವಂತ ಮನೇಲಿ ಸ್ವಂತ ಮನೆ ಕಟ್ಕೊಂಡ್ಬಿಟ್ಟಿದೀವಪ್ಪ. ಹೌದು. ಈ ಪ್ರಪಂಚದಲ್ಲಿ ಯಾವ ಆಸ್ತಿಯನ್ನ ಮಾಡ್ತಿರೋ ಅದು ತನು ಇರಬಹುದು, ಧನ ಇರಬಹುದು, ಜನ ಇರಬಹುದು, ಆತ್ಮೀಯರು ಇದೆಲ್ಲ ನಿಮ್ಗೆ ದುಃಖವನ್ನೇ ಕೊಡುತ್ತೆ. ಕೊಡುತ್ತೆ. ಯಾಕಂದ್ರೆ ಇದೆಲ್ಲದಲ್ಲೂ ವಿಕಾರ ಇದ್ದೇ ಇದೆ. ಆತ್ಮೀಯರು. ಇವತ್ತು ನೀವು ಹಣ್ಣನ್ನ ತಿಂದಾಗ ಆರೋಗ್ಯ ಚೆನ್ನಾಗಾಗತ್ತೋ ಆರೋಗ್ಯ ಹಾಳಾಗತ್ತೋ? ಹಣ್ಣನ್ನ ತಿಂದ ಆರೋಗ್ಯ ಚೆನ್ನಾಗಾಗತ್ತೋ ಹಾಳಾಗತ್ತೋ? ಚೆನ್ನಾಗಾಗುತ್ತೆ. ಈಗಿನ ಹಣ್ಣುಗಳಲ್ಲಿ ಕೆಮಿಕಲ್ ಹಾಕಿರಲ್ವಾ? ಹಾಳಾಗ್ತೈತೆ. ಹೌದಾ ಅಣ್ಣ? ಹಾಳಾಗುತ್ತೆ ನಿಜಾನೇ. ಹಳೆ ಕಾಲದ ಹಣ್ಣುಗಳು ಚೆನ್ನಾಗಿತ್ತು, ಅದು ಈ ಕೆಮಿಕಲ್ ಈಗಿನ ಕೆಮಿಕಲ್ ಆಗ್ತಾ ಹೋಗ್ತಾನೆ. ಆವಾಗ ಕೆಮಿಕಲ್ ಪ್ರಭಾವ ನಮ್ಮ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳ್ತೈತೆ. ಸರಿ, ಪ್ರಶ್ನೆ, ನಿಮ್ಮ ಮನೇಲಿ ಮಾರ್ಬಲ್ಸ್ ಹಾಕಿದ ಮೇಲೆ ನಿಮ್ಗೆ ಮಣ್ಣಿನೋ ಬೆನ್ನೋ ಸೊಟ್ಟ ನೋವು ಬಂತೋ ಬಂದಿಲ್ವೋ? ಬಂದಿದೆ. ಬಂದಿದೆ. ಮೊಬೈಲ್ ಬಂದ ಮೇಲೆ ಏನಾಗಿದೆ? ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ? ಒಳ್ಳೇದು ಇದೆ ಕೆಟ್ಟದ್ದು ಇದೆ. ಹಾ, ಈಶ್ವರಿ ಜ್ಞಾನ ಕೇಳಿದ ಒಳ್ಳೇದು, ಸೀರಿಯಲ್ ನೋಡಿದ್ರೆ ಕೆಟ್ಟದ್ದು. ಇವತ್ತು ಪ್ರಪಂಚದಲ್ಲಿ ಒಳ್ಳೆ ಜಾಸ್ತಿ ಆಗ್ತಿದೋ ಹೆಚ್ಚಿಗೆ ಕೆಟ್ಟದ್ದು ಜಾಸ್ತಿ ಆಗ್ತಿದ್ಯೋ? ಜಾಸ್ತಿ. ಕೆಟ್ಟದೇ ಜಾಸ್ತಿ ಆಗ್ತದೆ. ಅಲ್ವಾ? ಅದಕ್ಕಾಗಿ ಬೇಕರಿಗಳು, ಮೈದಾ ತಿಂಡಿಗಳು ಜಾಸ್ತಿ ಆಗ್ತಿದ್ವಿ, ಆರೋಗ್ಯ ಹಾಳಾಗುವಂಥದ್ದು ಅಲ್ವಾ? ಹೌದು. ಮನೆ ಊಟಕ್ಕಿಂತ ಹೋಟೆಲ್ಗಳು ಏನಾಗ್ತಿದಾವೆ ಜಾಸ್ತಿ. ಈಗ ಒಂದು ಪ್ರಶ್ನೆ, ಹೆಣ್ಣು ನೋಡ್ಲಿಕ್ಕಂತ ಯಾರಾದ್ರೂ ಹೋದ್ರೆ ನಿಮ್ಗೆ ಏನು ಮಾಡ್ಲಿಕ್ಕೆ ಬರ್ತದೆ ಅಂತಂದ್ರೆ, ನಮಗೆ ಪಿಜ್ಜಾ ಆರ್ಡರ್ ಮಾಡ್ಲಿಕ್ಕೆ ಬರ್ತದೆ, ದೋಸೆ ಆರ್ಡರ್ ಮಾಡ್ಲಿಕ್ಕೆ ಬರ್ತದೆ, ತಿಂಡಿ ಆರ್ಡರ್ ಮಾಡ್ಲಿಕ್ಕೆ ಬರ್ತದೆ, ಬಟ್ಟೆ ಆರ್ಡರ್ ಮಾಡ್ಲಿಕ್ಕೆ ಬರ್ತದೆ, ಮಾಡ್ಲಿಕ್ಕೆ
ಬರಲ್ಲ. ಬರೋದಿಲ್ಲ. ಈ ರೀತಿ ವಾತಾವರಣ ಬಂದಿದೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಈ ಮೂರು ಕೀಯನ್ನ ಓಪನ್ ಮಾಡಿದ್ರು. ಒಂದು ನಿಮಿತ್ತ ಭಾವ, ಎರಡನೇದು ನಿರ್ಮಾಣ ಭಾವ. ನಿರ್ಮಾಣ ಭಾವ ಅಂತಂದ್ರೆ ಆತ್ಮದ ಉನ್ನತಿ ಆಗ್ಬೇಕು, ಹೊರತು ತನು ಧನ ಜನದು ಅಲ್ಲ. ಅಲ್ಲ. ಬೇರೆಯವ್ರಿಗೆ ಮದುವೆ ಆಗ್ಲಿ ಅಂತ ಸಂಕಲ್ಪ ಮಾಡೋದು ನಿರ್ಮಾಣ, ಹೌದೋ ಅಲ್ವೋ? ಅಲ್ಲ. ಅವ್ರಿಗೆ ಮಕ್ಕಳಾಗ್ಲಿ ಅಂತ ಹೇಳೋದು ನಿರ್ಮಾಣ, ಹೌದೋ ಅಲ್ವೋ? ಅಲ್ಲ. ನಿರ್ನಾಮ ಆಗುತ್ತೆ. ಯಾಕೆ ನನಗೆ ಗೊತ್ತಿಲ್ಲ, ನಿಮ್ಗೆ ಅನುಭವ ಇದೆ, ಅದಕ್ಕಾಗಿ ನಾನು ಕೇಳ್ತಾ ಇರೋದು. ಸರಿನಾ? ಅಂದ್ರೆ ಸ್ಥೂಲ ಪ್ರಪಂಚದ ಯಾವುದೇ ಒಂದು ವಸ್ತುಗಳನ್ನ ನನ್ನದು ಅಂತ ಮಾಡಿಕೊಂಡಾಗ ಅದು ಎಲ್ಲದರಿಂದ ಆತ್ಮೀಯರೇ ನಮ್ಗೇನ್ ಸಿಗ್ತದೆ? ದುಃಖನೇ ಸಿಗತ್ತೆ. ಯಾಕಂದ್ರೆ ಅದರಲ್ಲಿ ದುಃಖನೇ ತುಂಬಿ. ಐಸ್ ಕ್ರೀಮ್ ತಿಂದಾಗ ನನಗೆ ಆರೋಗ್ಯ ಸರಿ ಆಗ್ಬೇಕಂದ್ರೆ ಅದು ಹೆಂಗಿದೆ ಆಗಿಬಿಡ್ತದೆ? ಅದ್ರಲ್ಲಿ ತಣ್ಣಗಿದೆ ತಾನೆ, ಅದರ ಎಫೆಕ್ಟ್ ಮಾಡುತ್ತೆ ತಾನೆ. ಅದಕ್ಕಾಗಿ ನಿರ್ಮಾಣ ಅಂದಮೇಲೆ ಬೇರೆಯವರ ಪ್ರತಿ ನಾವೇನ್ ಸಂಕಲ್ಪವನ್ನ ಮಾಡ್ತೀವಿ, ಅವರ ನಿರ್ಮಾಣ ಆಗೋದು ಕೇವಲ ಈಶ್ವರಿಯ ಶಕ್ತಿಯಿಂದ ಮಾತ್ರ, ಬಿಟ್ಟರೆ ಬೇರೆ ಯಾವುದಿಂದನೂ ಆಗಲ್ಲ. ಇಲ್ಲ. ಮೂರನೇದು ಭಾವ ಹೇಳ್ತಾರೆ ನಿಸ್ವಾರ್ಥ ಭಾವ. ಮೂರನೇದು ಯಾವುದು? ಅಂದ್ರೆ ಏನು? ನಾವು ಅವರಿಗೆ ಸೇವೆಗೆ ನಿಮಿತ್ತರಾದ್ಮೇಲೆ ಅವ್ರು ನಮ್ಮನ್ನು ಹೊಗಳಬೇಕು, ಸನ್ಮಾನ ಮಾಡಬೇಕು, ಉಡುಗೊರೆ ಕೊಡಬೇಕು, ತಿಂಡಿ ಕೊಡಬೇಕು ಅಂತ ನಿರೀಕ್ಷೆ ಮಾಡೋದು ಸರಿನೋ ತಪ್ಪೋ? ತಪ್ಪು. ನೀವು ಸೇವೆಯನ್ನ ಮಾಡ್ಲಿಕ್ಕೆ ನಿಮಿತ್ತರಾಗ್ಬೇಕೇ ಹೊರತು ಅದ್ರ ಯಾವುದೇ ಫಲವನ್ನ ನೀವು ನಿರೀಕ್ಷೆ ಮಾಡಬಾರದು. ಏನೇ ಫಲ ಬಂದ್ರು ಕೂಡ ಆ ಫಲವನ್ನು ಯಾರಿಗೆ ಒಪ್ಪಿಸ್ಬೇಕು? ಬಾಬಾ. ಯಾರು ಅದನ್ನು ಕೊಡ್ಲಿಕ್ಕೆ ನಿಮಿತ್ತರಾಗಿದಾರೋ ಅವರಿಗೆ ಒಪ್ಪಿಸ್ಬೇಕು. ಅಂದ ಮೇಲೆ ಸದಾ ಖುಷಿಯಾಗಿರ್ಬೇಕು ಅಂತಂದ್ರೆ ಗೋಲ್ಡನ್ ಚಾವಿ ಯಾವುದು? ನಿಮಿತ್ತ ನಿಮಿತ್ತ ನಿರ್ಮಾಣ ಭಾವ, ನಿಮಿತ್ತ ನಿರ್ಮಾಣ ಸ್ವಾರ್ಥ. ಇದೇ ಕರ್ಮ ಮಾಡ್ಲಿಕ್ಕೆ ನಾನು ಯಾರು? ನಿಮಿತ್ತ. ಯಾರು ಮಾಡ್ತಿದ್ದಾರೆ? ಬಾಬಾ. ನಿರ್ಮಾಣ ಸದಾ ಬೇರೆಯವ್ರಿಗೆ ಏನಾಗ್ಬೇಕು? ಒಳ್ಳೇದಾಗ್ಬೇಕು. ಓಕೆ, ಅವ್ರಿಗೆ ಒಳ್ಳೇದಾಗಿದ ಮಾತ್ರಕ್ಕೆ ಅವರಿಂದ ನಾನು ವೈಯಕ್ತಿಕವಾಗಿ ಯಾವುದನ್ನು ನಿರೀಕ್ಷೆ ಮಾಡಬಾರ್ದು. ಇದನ್ನ ನಾವು ಪ್ರತಿ ಕರ್ಮ ಮಾಡಬೇಕಾದ್ರೆ, ವಿಶೇಷವಾಗಿ ಈಶ್ವರಿ ಸೇವೆ ಮಾಡಬೇಕಾದ್ರೆ ನಿಮ್ಮನ್ನು ಚೆಕ್ ಮಾಡ್ಕೊಳ್ಬೇಕು. ಓಕೆ, ಕೊನೆಯ ಪ್ರಶ್ನೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರು ಬಂದಾಗ, ನಿಮ್ಮ ಪರಿಚಯದವರು ಬಂದಾಗ, ನೀವು ಇನ್ನು ಸಣ್ಣವರು ಅಂತ ತಿಳ್ಕೊಳ್ಳಿ. ನೀವು ಅಡುಗೆ ಮಾಡ್ಬಿಟ್ಟು ಅವ್ರಿಗೆ ಬಡಿಸಿದ್ರು ಉತ್ತಮನೋ, ನಿಮ್ಮ ಅಮ್ಮ ಅವ್ರ ಅಡುಗೆ ಮಾಡಿ ಬಡಿಸಿದ್ರು ಉತ್ತಮನೋ? ಉತ್ತಮ. ಅನುಭವ ಯಾರಿಗೆ ಚೆನ್ನಾಗಿರ್ತದೆ? ಅಮ್ಮನಿಗೆ. ಪಾಲನೆ ಪೋಷಣೆ ಎಲ್ಲ ಯಾರು ಚೆನ್ನಾಗಿ ಮಾಡ್ತಾರೆ? ತಾಯಿನೇ ಮಾಡೋದು ಅಲ್ವಾ? ಅಂದಮೇಲೆ ಈಗ ನಿಮ್ಮ ಮನೆಯಲ್ಲಿ ನೀವೊಬ್ಬರೇ ಇದ್ದೀರಾ, ಮತ್ತೆ ಯಾರಿದ್ದಾರೋ? ಶಿವಬಾಬಾ ಬ್ರಹ್ಮ ಬಾಬಾ ಇದ್ದಾರೆ. ಇದ್ದಾರೋ ಇಲ್ವೋ? ನೀವು ಸಂಗಮ ಯುಗದಲ್ಲಿ ಇದ್ದಿರ್ತಾನೆ. ಅಂದ್ಮೇಲೆ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ನಿಮ್ಮ ಆಹಾರ ಕೊಡೋದು ಉತ್ತಮನೋ, ಅವರ ಆಹಾರ ಕೊಡೋದು ಉತ್ತಮನೋ? ಅವರ ಆಹಾರ. ವ್ಯತ್ಯಾಸ ಏನು? ನಿಮ್ಮ ಆಹಾರಕ್ಕೂ ಅವರ ಆಹಾರಕ್ಕೂ ವ್ಯತ್ಯಾಸ ಏನು? ಅವರ ಆಹಾರದಲ್ಲಿ ಹೆಚ್ಚು ಬಾಬಾ ರುಚಿ ನೆನಪಿರುತ್ತೆ. ಬಾಬಾ ನೆನಪಿಂದ ಮಾಡಿರ್ತೀವಿ, ಅಡಿಗೆ ಹಂಗಾಗಿ ಶಕ್ತಿ ಇರುತ್ತೆ. ನಿಮ್ಮ ಮನೆಯಲ್ಲಿ ಸ್ನೇಹಿತರು ಬಂದಾಗ ಅವರಿಗೆ ನೀವು ಜೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ಬಿಟ್ಟು ಪಿಜ್ಜಾ ತಿನ್ನಿಸ್ತೀರಿ. ನಿಮ್ಮಮ್ಮ ಮುದ್ದೆ ಮತ್ತು ಸಾಂಬಾರ ಕೈಯಿಂದ ಮಾಡ್ಬಿಟ್ಟು ಬಿಸಿ ಬಿಸಿ ತಿನ್ನಿಸ್ತಾರೆ. ಯಾವ್ದು ಉತ್ತಮ? ಮುದ್ದೆ ಎಸ್ ಆರ್ ನೋ? ಅರ್ಥ ಆಗ್ತಾ ಇದೆಯಾ? ನಾವೇನು ಆಹಾರ ತಿಂತೀವಿ ಅದನ್ನ ತಾನೇ ಆರ್ಡರ್ ಮಾಡ್ಬಿಟ್ಟು ನಮ್ಮ ಸ್ನೇಹಿತರಿಗೆ ಕೊಡ್ತೀವಿ. ಆ ಆಹಾರ ತಿನ್ನೋದ್ರಿಂದ ಖಂಡಿತವಾಗ್ಲೂ ನಾಲ್ಗೆ ರುಚಿ ಚೆನ್ನಾಗಿರ್ತದೆ. ಅದು ಶರೀರದ ಆರೋಗ್ಯ. ಹಾಗೆ ಇಂದ್ರಿಯ ಸುಖ ಕ್ಷಣಿಕವಾಗಿ ಮಾಯಾ ಬಜಾರಿನ ರೂಪದಲ್ಲಿ, ಹಣದ ರೂಪದಲ್ಲಿ, ಅಂತಸ್ತದ ರೂಪದಲ್ಲಿ ಆದ್ಮೇಲೆ ತುಂಬಾ ಖುಷಿ ಕೊಡತ್ತೆ. ಅದೇ ಸ್ವಲ್ಪ ದಿನದಲ್ಲಿ ದುಃಖ ಕೊಡತ್ತೆ. ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಇವತ್ತು ಕಂಪ್ಯೂಟರ್ ಜಾಬ್ಗಳು ಏನಿದಾವೆ, ಕಂಪ್ಯೂಟರ್ ಜಾಬ್ನಿಂದ ಜನರು ತುಂಬಾ ಬೇಗ ಏನಾಗ್ತಿದ್ದಾರೆ? ಶ್ರೀಮಂತರಾಗ್ತಾ ಇದ್ದಾರೆ. ಬಿಲ್ಡಿಂಗು, ಕಾರು ಎಲ್ಲ ಬರ್ತಾ ಇದೆ. ಸ್ವಲ್ಪ ದಿನದಲ್ಲಿ ಕಂಪ್ಯೂಟರ್ ಜಾಬ್ ಎಲ್ಲ ಹೋಗುವಂತ ಸಾಧ್ಯತೆಗಳು ತುಂಬಾ ಇವತ್ತು ಕಾಣ್ತಾ ಇದ್ದಾವೆ. ಆ ಜಾಬ್ ಹೋಗ್ಬಿಟ್ರೆ ಏನಾಗ್ತದೆ? ತುಂಬಾ ದುಃಖ. ನಿಮಾನ್ಸಿನ ಎದುರುಗಡೆಗೆ ದೊಡ್ಡ ಕ್ಯೂ ನಿಲ್ತದೆ. ಬೇಕಾದ್ರೆ ನೋಡಿ ನೀವು. ಇವತ್ತು ಮೊಬೈಲಿಗೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಅಂತಂದ್ರೆ, ಮೊನ್ನೆ ಒಬ್ರು ಸಾಧುಗಳು ಹೇಳ್ತಿದ್ರು, ಓಕೆ, ನಮ್ಮಲ್ಲಿ ನಾವು ಕೆಲವೊಂದ್ಸಲ ಉಪವಾಸವನ್ನ ಮಾಡ್ತೀವಲ್ವಾ? ಉಪವಾಸದಲ್ಲಿ ಏನ್ ಮಾಡ್ತಿದ್ವಿ?
ಏನು ತಿನ್ನಲಿಲ್ಲ. ಏನು ತಿಂದಲ್ಲ. ಹಾಗೆ ಮುಂದೆ ಒಂದು ದಿವಸ ಉಪವಾಸ ಮಾಡಿ ಅಂತ ಹೇಳುದು. ಏನು ಉಪವಾಸ? ಆ ದಿನ ಪೂರ್ತಿ ಮೊಬೈಲ್ ಅನ್ನು ಮುಟ್ಟುವಂಗಿಲ್ಲಪ್ಪ. ಯಾರ್ದು ಫೋನ್ ತಗೊಳ್ಳೋಂಗಿಲ್ಲ, ಫೋನ್ ಮಾಡುವಂಗಿಲ್ಲ, ವಾಟ್ಸಪ್ ನೋಡುವಂಗಿಲ್ಲ, ಯೂಟ್ಯೂಬ್ ನೋಡುವಂಗಿಲ್ಲ. ಅದು ಮಾಡ್ಲಿಕ್ಕೆ ಅಸಾಧ್ಯ. ಊಟ ಬೇಕಾದ್ರೆ ತಿನ್ನೋದನ್ನ ಬಿಡ್ತೀವಿ ಹೊರತು ಅದೇನಾಗತ್ತೆ, ಬೇಕೇ ಬೇಕು. ಎಷ್ಟು ನಾವು ಅದ್ರಲ್ಲಿ ಡಿಪೆಂಡ್ ಆಗಿದೀವಿ ಅಂತಂದ್ರೆ ಆದ್ಮೇಲೆ ಒಂದು ದಿನ ಇಂಟರ್ನೆಟ್ ಇಲ್ಲ ಅಂತಂದ್ರೆ ತಲೆ ಏನಾಗ್ಬಿಡ್ತದೆ, ತಲೆ ಕೆಟ್ಟ ಅಷ್ಟು ನಾವು ಅದಕ್ಕೆ ಅಧೀನರು ಹಾಗೆ ಆಗಿದ್ದೀವಿ. ಯಾರು ಆಗ್ಲಿ ಆದ್ಮೇಲೆ ನೀವ್ ಆಗ್ಬೇಡಿ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ. ಹೌದಲ್ಲ. ಮೊಬೈಲ್ ಇರ್ಲಿ ಇಲ್ದೇ ಹೋಗ್ಲಿ, ನಮ್ಮ ಜೀವನಕ್ಕೆ ಏನು ವ್ಯತ್ಯಾಸ ಆಗ್ಬಾರ್ದು. ಕೊಡುದು. ಅದಕ್ಕೆ ಬಾಬಾ ಹೇಳ್ತಾರೆ, ಮೊಬೈಲ್ ಅಷ್ಟೇ ಅಲ್ಲ, ಜನರ ಮೇಲೂ ಡಿಪೆಂಡ್ ಆಗಿರಬೇಡಿ, ಬಾಬರ್ ಜೊತೆಗೆ ಡಿಪೆಂಡ್ ಆಗಿ ಬಾಬಾ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ನಿಮ್ಗೆ ಏನಾಗ್ತಾರೆ, ಆಸರೆ ಆಗ್ತಾರೆ. ಸಿಗ್ತಾರೆ. ಎಲ್ಲಿ ಬೇಕಾದ್ರೂ ಯಾವಾಗ, ಅವರ ಮೂಡ್ ಯಾವಾಗಲೂ ಕೂಡ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಅದಕ್ಕಾಗಿ ನೀವು ಆ ಬಾಬಾನ ಸಂಯೋಗ ಸಿಗಬೇಕು ಅಂತಂದ್ರೆ ಈಗ ಯಾವಾಗ್ಲೂ ಚಾವಿಯನ್ನೇನ್ ಮಾಡ್ಬೇಕು, ಓಪನ್ ಇರಬೇಕು. ಯಾವುದು? ನಿಮಿತ್ತ, ನಿರ್ಮಾಣ ಮತ್ತು ನಿಸ್ವಾರ್ಥ. ಈ ರೂಪದಲ್ಲಿ ಯಾರು ಸೇವೆಗೆ ನಿಮಿತ್ತರಾಗಿರ್ತಾರೋ ಅವ್ರು ಹೆಂಗಿರ್ತಾರಂತೆ, ಸದಾ ಖುಷಿಯಾಗಿರ್ತಾರೆ. ಖುಷಿಯಾಗಿರ್ತಾರೆ. ಯಾವಾಗ ಏನ್ ಬೇಕೋ ನೀನ್ ಕೊಡಸಪ್ಪ, ಏನಿದ್ರು ಅದು ನಂದಲ್ಲ, ನಿಂದೆ. ಮನಸ್ಸನ್ನ ಮಾತು ನಿನ್ನ ಕೈಲಿ ಕೊಟ್ಟಿದ್ದೇನೆ, ನಿನ್ನ ಇಷ್ಟ ಇರ್ಬೇಕಾ ನೀನು ಮಾಡ್ತಾ ಹೋಗು. ಬಾಬನಿಗೆ ಮನಸ್ಸನ್ನ ಕೊಟ್ಟಾಗ ಶಾಂತಿ ಸಪ್ತ ಗುಣಗಳ ಅನುಭವ ನಿಮ್ಗೆ ಆಗ್ತಾ ಇರ್ಬೇಕಷ್ಟೇ. ಯಾರಿಗಾದ್ರೂ ಕೊಡು, ನಾನು ಡೈರೆಕ್ಷನ್ ಕೂಡ ಕೊಡೋದಿಲ್ಲ, ವಿಶ್ವ ಕಲ್ಯಾಣ ಮಾಡು ಅಂತ. ನನಗೆ ಗೊತ್ತಾಗ್ತಾ ಇರ್ಬೇಕು, ಏನು ನೀನ್ ನನ್ನ ಉಪಯೋಗ ಮಾಡ್ತಿದ್ದ ನನಗೇನಾಗ್ಬೇಕು, ಗೊತ್ತಾಗ್ಬೇಕು. ಓಕೆ. AC ರೂಮ್ ನಲ್ಲಿ ಇದ್ರೆ ಏನಾಗ್ತದೆ, ತಣ್ಣಗಿರ್ತದೆ. ಕರೆಂಟ್ ಹೋಯ್ತು ಅಂತಂದ್ರೆ ಬಿಸಿ ಆಗ್ತದೆ. ಅವಾಗ ಗೊತ್ತಾಗ್ತದಲ್ಲ ಏನಂತ, AC ಹೋಗಿದೆ ಅಂತ. ಹಾಗೆ ನಮ್ಗೆ ಏನಾಗ್ಬೇಕು, ಬಾಬಾ ನಮ್ ಜೊತೆಲಿ ಇದ್ದಾರೆ ಅಂತ ಏನಾಗ್ಬೇಕು. ಅನುಭವ. ಓಂ ಶಾಂತಿ.